ಹಾಯ್ ಹಲೋ ನಮಸ್ತೆ ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಎಂದೆಂತೆ ತಮ್ಮೆಲ್ಲರೂ ಕೂಡ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಸೆಪ್ಟೆಂಬರ್ 5ನೇ ತಾರೀಕು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ ಅವರೆಲ್ಲರೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನ ಕೋರೋಣ. ಅದರ ಜೊತೆಗೆ ಯಾರೆಲ್ಲ ಆನಿವರ್ಸರಿಗಳನ್ನು ಅಂದರೆ ವಿವಾಹ ವಾರ್ಷಿಕೋತ್ಸವಗಳನ್ನ ಆಚರಿಸ್ಕೊಳ್ತಿದ್ದಾರೆ ಅವ್ರಿಗೂ ಕೂಡ ಹೃದಯಪೂರ್ವಕವಾಗಿ ಶುಭಾಶಯಗಳನ್ನ ತಿಳಿಸ್ತಾ, ಯಾರೆಲ್ಲ ಶುಭ ಕೆಲಸಗಳಿಗೆ ಹೊಸ ಕೆಲಸಗಳಿಗೆ ಕೈ ಹಾಕ್ತಿದ್ದೀರಿ ಅವ್ರಿಗೂ ಕೂಡ ಒಂದು ಆಲ್ ದ ವೆರಿ ಬೆಸ್ಟ್ ಹೇಳ್ತಾ, ಎಂದಿನಂತೆ ನಿಮ್ಮೆಲ್ಲರ ಪ್ರೀತಿಯ ಮುದ್ದಾದ ಕಾರ್ಯಕ್ರಮ ನಮಸ್ತೆ ದಾವಣಗೆರೆ ಕಾರ್ಯಕ್ರಮ ಅದನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಇವತ್ತು ವಿಶೇಷವಾಗಿ ನಾವು ಎಲ್ಲ ಶಿಕ್ಷಕರನ್ನು ಗುರುಗಳನ್ನು ನೆನೆಸ್ತಕ್ಕಂಥ ದಿವಸ. ಯಾಕೆಂದರೆ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ ಇದೆ. ವಿಶೇಷವಾಗಿ ನಮಗೆ ಮಾತಾಡಲಿಕ್ಕೆ ಮಾತುಗಳನ್ನು ಕಲಿಸಿರ್ತಕ್ಕಂಥವ್ರು, ಓದಲಿಕ್ಕೆ ಬರೀಲಿಕ್ಕೆ ಕಲಿಸಿರ್ತಕ್ಕಂಥವ್ರು, ಆ ಎಲ್ಲ ಶಿಕ್ಷಕರಿಗೆ ಅವರ ಚರಣಕಮಲಗಳಿಗೆ ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಒಂದು ಕೈಗಳನ್ನು ನಮಿಸಿ ಮುಗಿಬೇಕು. ಅವರ ಪಾದಚರಣಗಳನ್ನು ಯಾರಿಗೆಲ್ಲ ಸಾಧ್ಯವಾಗುತ್ತೆ ಮುಟ್ಟಿ ಸ್ಪರ್ಶ ಮಾಡ್ಕೋಬೇಕು. ನಿಜಕ್ಕೂ ಅದು ಅದೃಷ್ಟದ ಕೆಲಸ ಅಂತ ಹೇಳ್ತಾ ಒಂದು ಕರೆ ಬರ್ತದೆ, ಯಾರ್ದು ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ದಯವಿಟ್ಟು ಟಿವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿಬಿಡಿ. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಆಗಿಲ್ಲಮ್ಮ, ಇನ್ನು ಕೇಳ್ತಾ ಇದೆ. ಮತ್ತೆ ನೀವು ಅಕಸ್ಮಾತ್ ಸ್ಪೀಕರ್ ಆನ್ ಮಾಡಿದ್ರೆ ಆಫ್ ಮಾಡ್ಬಿಡಿ. ಹಲೋ. ಹಾಮ್ಮ ಹೇಳಿ, ತಮ್ಮ ಹೆಸರು? ರೇಖಾ ಅಂತ. ರೇಖಾ, ಓಕೆ. ರೇಖಾ ಮೇಡಮ್, ಯಾರಿಗಾದ್ರೂ ಶುಭಾಶಯ ಹೇಳಲಿಕ್ಕಿದೆಯಾ? ಇವತ್ತೆಲ್ಲ ಶಿಕ್ಷಕರಿಗೂ ಶುಭಾಶಯಗಳನ್ನು ತಿಳಿಸ್ಬೇಕು. ಓಕೆ. ಸೊ ನೀವೇನು ಓದಿದ್ರಿ ಮೇಡಮ್? ನಮ್ದು SLC ಆಗಿದೆ. ಓಕೆ. ಸೊ ನಿಮ್ಮ ಶಾಲಾ ದಿನಗಳಲ್ಲಿ ನಿಮಗೆ ಅತ್ಯಂತ ಪ್ರಿಯವಾಗಿದ್ದ ಯಾರಾದರೂ ಒಬ್ಬರು ಅಥವಾ ಇಬ್ಬರು ಶಿಕ್ಷಕರ ಹೆಸರು ಹೇಳ್ಬೋದಾ? ಹೇಳ್ತೀವಿ. ಹೇಳಿ. ಶಾರದಮ್ಮ ಟೀಚರ್ ಅಂತ. ಓಕೆ. ಮತ್ತೆ ಇನ್ನೊಬ್ರು ವೆಂಕಟೇಶ್ ಅವರು ಅಂತ. ವೆಂಕಟೇಶ್ ಸರ್, ಓಕೆ. ಏನೇನು ಪಾಠ ಮಾಡ್ತಾ ಇದ್ರಿ ಮೇಡಮ್? ಅಂದ್ರೆ ಯಾವ ಸಬ್ಜೆಕ್ಟ್ ಅನ್ನು ಟೀಚ್ ಮಾಡ್ತಾ ಇದ್ರಿ ಇವರು? ನಮಗೆ ಒಬ್ರು ಸಮಾಜ ಮಾಡೋರು, ಒಬ್ರು ಕನ್ನಡ ಮಾಡೋರು. ಕನ್ನಡ, ಓಕೆ. ಸೊ ನಿಮ್ಮ ಫೇವರೇಟ್ ಸಬ್ಜೆಕ್ಟ್ ಯಾವುದು ಮೇಡಮ್? ಸೋಷಿಯಾಲಜಿ, ಓಕೆ. ಸೊ ಅವ್ರು ಹೇಳಿರ್ತಕ್ಕಂಥ, ಅವ್ರು ತುಂಬಾ ಹೇಳಿರ್ತಾರೆ, ಪ್ರತಿನಿತ್ಯ ಕ್ಲಾಸಿಗೆ ಬಂದಾಗ್ಲೂ ಕೂಡ ಹಾಗಿರ್ಬೇಕು ಹೀಗಿರ್ಬೇಕು ಸತ್ಯವಾಗಿ ತುಂಬಾ ಹೇಳ್ತಾರೆ. ಸೊ ಅವರು ಹೇಳಿದ್ರಲ್ಲಿ ನಿಮಗೆ ಮನಸ್ಸಿಗೆ ಟಚ್ ಆಗಿದ್ದು, ನೀವು ಯಾವಾಗ್ಲೂ ಅದನ್ನ ನೆನ್ಪಿಟ್ಕೊಳ್ತಕ್ಕಂಥ ಒಂದು ಮಾತು ಯಾವ್ದು ಅಂತ ಹೇಳ್ಬೋದಾ? ನಾವು ಗುರು ಹಿರಿಯರಿಗೆ ಫಸ್ಟ್ ಒಂದನೇ ತಿಳಿಸ್ಬೇಕು. ಓಕೆ. ಅದು ಇರ್ತದೆ. ಆಮೇಲೆ ಹೇಳಕ್ಕಾಗ್ತಿಲ್ಲ. ಓಕೆ, ತೊಂದರೆ ಇಲ್ಲಮ್ಮ. ಸೊ ನೀವು ಶಾಲಾ ದಿನಗಳಲ್ಲಿ ನೆನ್ಪಿಟ್ಟು ಇವತ್ತು ಕೂಡ ಟೀಚರ್ಸ್ಗಳನ್ನ ನೆನ್ಪಿಟ್ಕೊಂಡಿದ್ದೀರಲ್ಲ, ಅದು ತುಂಬಾ ಗ್ರೇಟ್. ಸೊ ಸಾಧ್ಯವಾದರೆ ಪ್ರಶ್ನೆಯನ್ನ ಕೇಳೋದಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಗಣಪತಿ ಹಬ್ಬ ಏನಾದ್ರು ಸೆಲೆಬ್ರೇಟ್ ಮಾಡ್ತೀರಿಮ್ಮ? ಮಾಡ್ತೀವಿ. ಓಕೆ. ಮನೇಲೆ ಗಣಪತಿ ಇರ್ತೀರಾ? ಇಲ್ಲ, ಗಣಪತಿ ತರಲ್ಲ. ನಮ್ಮನೇಲಿ ಯಾವಾಗ ತರಂಗಿಲ್ಲ ಅಂತೆ. ಓಕೆ. ಹಂಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋದು. ಓಕೆ. ಒಳ್ಳೇದಾಗ್ಲಿಮ್ಮ. ಎಷ್ಟು ಜನ ಮಕ್ಕಳು? ಇಬ್ಬರು, ಒಂದ್ ಹೆಣ್ಣು ಒಂದ್ ಗಂಡು. ಓ ಸೂಪರ್. ಆರ್ತಿಗೊಬ್ಬ ಕೀರ್ತಿಗೊಬ್ಳು. ಓಕೆ. ಇನ್ ಸ್ಕೂಲ್ಗೆ ಹೋಗ್ತಾ ಇದಾರೆ ಮೇಡಮ್? ಇನ್ನು ಸಣ್ಣ LKG, ಒಬ್ರು 1ನೇ ಕ್ಲಾಸ್. ಓಕೆ. ಒಳ್ಳೇದಾಗ್ಲಿ, ಚೆನ್ನಾಗಿ ಓದಿಸಿ ಮಕ್ಕಳಿಗೆ. ಓಕೆ, ನೋಡೋಣ. ಪ್ರಶ್ನೆ ಏನಾದ್ರು ಸಿದ್ಧವಾಗಿದ್ರೆ ನಾನು ಪ್ರಶ್ನೆ ಕೇಳಕ್ ಟ್ರೈ ಮಾಡ್ತೀನಿ. ಎಸ್, ಪ್ರಶ್ನೆ ಸಿದ್ಧವಾಗಿದೆ. ಸೊ ಪ್ರಶ್ನೆ ಕೇಳ್ತಾ ಇದ್ದೀನಿ. 30 ಸೆಕೆಂಡ್ನಲ್ಲಿ ನೀವು ಉತ್ತರ ಕೊಡಬೇಕು. ಆಮೇಲೆ ಒಂದು ಪ್ರಶ್ನೆಗೆ ಒಂದು ಉತ್ತರವನ್ನು ಮಾತ್ರ ಕೊಡಬೇಕು. ಎರಡನೇ ಪ್ರಶ್ನೆಗೆ 2 ಉತ್ತರಗಳನ್ನ ಕೊಡಬಾರ್ದು ದಯವಿಟ್ಟು. ಆಗ್ಬೋದಾ? ನೋಡೋಣ. ಇವತ್ತಿನ ಮೊದಲನೇ ಪ್ರಶ್ನೆ ರೇಖಾ ಮೇಡಮ್ ಅವ್ರಿಗೆ ಕೇಳಲಾ? ಮಾನವ ಕಂಪ್ಯೂಟರ್ ಎಂದು ಯಾರನ್ನು ಕರೆಯುತ್ತಿದ್ದರು? ನಿಮ್ಮ ಆಪ್ಷನ್ಸ್: ಆರ್ಯಭಟ, ಚಾಲುಕ್ಯ, ವಿಶ್ವೇಶ್ವರಯ್ಯ, ಶಕುಂತಲಾ ದೇವಿ. ಕ್ವಿಕ್ ಆಗಿ ಹೇಳ್ಬೇಕು, ನಿಮ್ ಟೈಮ್ ಶುರು ಆಗ್ತಾ ಇದೆ. ಶಕುಂತಲಾ ದೇವಿ. ಶೋರಾ? ಇದನ್ನ ಓದಿದಿರಾ, ಕೇಳಿದಿರೋ? ಹೇಗ್ ಗೊತ್ತು ನಿಮ್ಗೆ ಶಕುಂತಲಾ ದೇವಿ ಅಂತ? ಗೆಸ್ ಮಾಡಿದಿರಾ? ಯಾಕೆ ಇವ್ರ ಮೂವರ್ನ ಯಾಕೆ ಗೆಸ್ ಮಾಡಿಲ್ಲ? ಆರ್ಯಭಟ ಆಗಿರ್ಬೋದು, ಚಾಲುಕ್ಯ ಆಗಿರ್ಬೋದು, ವಿಶ್ವೇಶ್ವರಯ್ಯ. ಆರ್ಯಭಟ ಅಂದ್ರೆ ಸಮಾಜ ಸೋಷಿಯಾಲಜಿ ಬರ್ತದೆ. ವೆರಿ ಗುಡ್. ಆಮೇಲೆ ಇನ್ನೊಂದು ಟಿವಿ ನೋಡ್ತಾ ಇಲ್ಲ. ಹೌದಾ? ಇರ್ಲಿ. ಚಾಲುಕ್ಯ ಹೇಳ್ದೆ. ಚಾಲುಕ್ಯ ಅಂದ್ರೆ ವಯಸ್ಸಾಳರು ಬರ್ತಾರಲ್ಲ. ಓಕೆ. ಇನ್ನೊಂದು ವಿಶ್ವೇಶ್ವರಯ್ಯ ಅಂದ್ರೆ ಅವ್ರು ಇಂಜಿನಿಯರ್. ಅವರು ಡ್ಯಾಮ್ಗಳನ್ನ ಕಟ್ಟಿರೋರು. ಸೊ ಹಾಗಾಗಿ ಗಾಳಿಯಲ್ಲಿ ಗುಂಡು ಹೊಡೆದು ಬಿಟ್ರಿ ಶಕುಂತಲಾ ದೇವಿ ಅಂತ. ಎಸ್ ಮ್ಯಾಮ್, ರೈಟ್ ಆನ್ಸರ್ ಶಕುಂತಲಾ ದೇವಿ ಅವರು ಸರಿಯಾದ ಉತ್ತರ. ಸೊ ಕಂಗ್ರಾಚುಲೇಷನ್ಸ್, ಸರಿ ಉತ್ತರವನ್ನ ಬೇಗ ಕೊಟ್ಟಿದ್ದಕ್ಕೆ. ಕೊನೆಯದಾಗಿ ನಮ್ಮ ಇತ್ತೀಚಿನ ವಿದ್ಯಾರ್ಥಿಗಳಲ್ಲಿ ಆ ಗುರು ಭಕ್ತಿ ಅನ್ನೋದು ಆಗ್ಲಿ ಅಥವಾ ಗುರು ಪ್ರೀತಿ ಅನ್ನೋದಾಗ್ಲಿ ಕಾಣಿಸ್ತಾ ಇಲ್ಲ. ಸೊ ಅವರಿಗೆಲ್ಲ ಏನೊಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಿ?
ನಾವು ಈಗಿಂದನೇ ಮಕ್ಳು ಕಳಿಸಿದ್ರೆ ಅವ್ರಿಗೆ ಗುರು ಭಕ್ತಿ, ನಾವು ತಾಯಿ ಹೆಂಗ್ ಕಳಿಸ್ತೀವೋ ಮಕ್ಳು ಆತರ ಬೆಳಿತಾವೆ ಗುರು ಬಗ್ಗೆ. ಹೌದು ಹೌದು ಖಂಡಿತ. ಸೊ ನಾವು ಮನೆಯಲ್ಲಿ ಟೀಚರ್ಸ್ ಬಗ್ಗೆ ಹೇಳ್ಕೊಡ್ಬೇಕು ನಾವು ಮನೆಯಲ್ಲಿ ಟೀಚರಿಗೆ. ಗೌರವದಿಂದ ಇರೋದನ್ನ ಹೇಳ್ಕೊಡ್ಬೇಕು ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ. ಒಳ್ಳೇದಾಗಲಿಮ್ಮ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ರೇಖಾ ಮೇಡಮ್ ಅವರು ಕಾಲ್ ಮಾಡಿದ್ರು. ಮೊಟ್ಟ ಮೊದಲನೇ ಕರೆಗೆ ಸರಿಯಾದ ಉತ್ತರವನ್ನು ಹೇಳಿದ್ದಾರೆ. ನಿಜಕ್ಕೂ ತುಂಬ ಖುಷಿ ಆಗ್ತಾ ಇದೆ. ಸೊ ಇವತ್ತಿನ ದಿನ ಎಲ್ಲರೂ ಕೂಡ ಸರಿಯಾದ ಉತ್ತರಗಳನ್ನು ಹೇಳಿ ಅವರು ಕೂಡ ಖುಷಿಯಾಗಿರಲಿ ಅಂತ ಹೇಳ್ತಾ, ನಾನು ಆಗಲೇ ಹೇಳ್ತಾ ಇದ್ದೆ, ಎಲ್ಲ ಕಡೆ ಮಳೆಯ ವಾತಾವರಣ ತುಂಬ ಚೆನ್ನಾಗಿದೆ. ಸೊ ಎಲ್ಲ ಕಡೆ ಒಂದು ಖುಷಿಯಾದ ಹಬ್ಬದ ವಾತಾವರಣ ಕೂಡ ಇದೆ. ಇನ್ನೊಂದು ಪ್ರಶ್ನೆ ಬರ್ತಾ ಇದೆ, ಇನ್ನೊಂದು ಕಾಲ್ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ಅಷ್ಟರೊಳಗೆ ಪ್ರಶ್ನೆನೂ ಕೂಡ ಸಿದ್ಧ ಆಗಲಿ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮಂಜುಳಾ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ? ಆಯ್ತು ಸರ್. ಓಕೆ, ಏನು ಮೇಡಮ್ ಸ್ಪೆಷಲ್ ಇವತ್ತು? ಚಪಾತಿ ಬೀಟ್ರೂಟ್ ಪಲ್ಯ ಸರ್. ವಾವ್, ಸೂಪರ್ ಮೇಡಮ್. ಇವತ್ತು ವಿಶೇಷವಾಗಿ ಶಿಕ್ಷಕರ ದಿನಾಚರಣೆ ಇದೆ. ಹೌದು ಸರ್. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಿಮ್ಮ ಒಂದು ಶಾಲಾ ಶಿಕ್ಷಕರ ಬಗ್ಗೆ? ನಮ್ದು ಸ್ಟೂಡೆಂಟ್ ಲೈಫ್ ತುಂಬಾ ಚೆನ್ನಾಗಿತ್ತು ಸರ್. ಟೀಚರ್ಸ್ ಚೆನ್ನಾಗಿದ್ರು, ತುಂಬಾ ಅವೇರ್ನೆಸ್ ತೋರಿಸ್ತಾ ಇದ್ರು. ನಾವು ಅಷ್ಟೇ ರೆಸ್ಪೆಕ್ಟ್ ಕೊಡ್ತಿದ್ವಿ ಸರ್. ಓಕೆ. ಅದ್ರಲ್ಲೂ ಒಬ್ರು ಟೀಚರ್ ಮಾತ್ರ ಇವಾಗ್ಲೂ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಸರ್, ಕೃಷ್ಣಮೂರ್ತಿ ಸರ್ ಅಂತ ಹೇಳಿ. ಅವರು ಪಾಪ ಅವರೇ ವಾಲಂಟಿಯರ್ ಆಗಿ ಕಾಲ್ ಮಾಡ್ತಾ ಇರ್ತಾರೆ ಸರ್. ಅವರು ಅವರು ನಮಗೆ ಒಂಥರ ಇನ್ಸ್ಪಿರೇಷನ್ ಸರ್. ಅವರು ಪಾಪ ಎಷ್ಟೊಂದ್ ಜನ ಮಕ್ಕಳನ್ನ, ಕೆಲವು ಅವ್ರಿಗೆ ಒಬ್ಬ ಮಗ ಇದ್ದು ಪಾಪ ಸ್ವಲ್ಪ ಬುದ್ಧಿಮಾಂದ್ಯ ಅಂಡಕ್ಕೆ ಅಷ್ಟೊಂದು ಅಬ್ನಾರ್ಮಲ್ ಇದ್ದ ಮಗ ಒಬ್ನು. ಅವ್ರ ಮಗ ಹಂಗಿದ್ರು ಕೂಡ ಬೇರೆಯವ್ರ ಮಕ್ಳನ್ನ, ಎಷ್ಟೊಂದ್ ಜನ ಮಕ್ಳನ್ನ ನೋಡ್ಕೊಂತ ಇದ್ರು. ಅವ್ರು ಎಜುಕೇಶನ್ ಮಾಡಿಸ್ತಾ ಇದ್ರು, ಮನೆಯಲ್ಲೇ ಇಟ್ಕೊಂಡಿದ್ರು. ಅವ್ರಂದ್ರೆ ನಮಗೆ ಇನ್ಸ್ಪಿರೇಷನ್. ಗ್ರೇಟ್ ಗ್ರೇಟ್. ನಿಜವಾಗ್ಲೂ ಶಿಕ್ಷಕರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆನೆ. ಏಕೆಂದ್ರೆ ಅಷ್ಟೊಂದು ಜನ ಮಕ್ಕಳಿಗೆ ಏನಂದ್ರೆ ಏನೂ ಗೊತ್ತಿರಲ್ಲ. ಅದರಲ್ಲೂ ಕೂಡ ಈ 1ನೇ ಕ್ಲಾಸಿಂದ 5ನೇ ಕ್ಲಾಸ್ ತನಕ ಕಲ್ಸೋದಿದೆಯಲ್ಲ, ನಿಜಕ್ಕೂ ತುಂಬಾ ದೊಡ್ಡ ಸವಾಲಿನ ಕೆಲಸ. ಹೌದು ಸರ್. ಅದ್ರಲ್ಲಿ ಸಣ್ಣ ಮಕ್ಳಿಗೆ ಟೀಚ್ ಮಾಡೋದು, ಸಣ್ಣ ಮಕ್ಳನ್ನ ಹ್ಯಾಂಡಲ್ ಮಾಡೋದು ಅಂದ್ರೆ ತುಂಬಾ ಕಷ್ಟ ಸರ್. ಅದು ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು ಸರ್. ಸಣ್ಣ ಮಕ್ಕಳನ್ನೆಲ್ಲ ಹ್ಯಾಂಡಲ್ ಮಾಡ್ತಾರಲ್ಲ ಟೀಚರ್ಸ್. ಹೌದು. ಅದರಲ್ಲೂ ಇವಾಗೆಲ್ಲ ಪ್ಲೇ ಗ್ರೂಪ್, LKG UKG ಆ ಮಕ್ಕಳಿಗೆ ಎಷ್ಟೋ ಸಂದರ್ಭಗಳಲ್ಲಿ ವಾಶ್ರೂಮ್ಗೆ ಹೋಗ್ಬೇಕು ಅಂತನೂ ಗೊತ್ತಾಗಲ್ಲ ಪಾಪ. ಗೊತ್ತಾಗೋದಿಲ್ಲ. ಅವ್ರು ತುಂಟ್ಗಳನ್ನೆಲ್ಲ ಸಹಿಸ್ಕೊಂಡು ಅವ್ರನ್ನೆಲ್ಲ ಹ್ಯಾಂಡಲ್ ಮಾಡ್ತಾರಲ್ಲ. ಒಟ್ನಲ್ಲಿ ಟೀಚರ್ ಪ್ರೊಫೆಷನ್ ಅಂತಕ್ಕಂಥದ್ದು ತುಂಬಾ ರೆಸ್ಪೆಕ್ಟಿವ್ ಜಾಬ್ ಸರ್. ಅದು ಹೇಳ್ಬೇಕು ಅಂತಂದ್ರೆ ಅದಕ್ಕೆ ಯಾರೋ ಒಬ್ರು ಕೇಳಿದಕ್ಕೆ ಯಾಕೆ ಶಿಕ್ಷಕ ವೃತ್ತಿನ ಆಯ್ಕೆ ಮಾಡ್ಕೊಂಡ್ರೆ ಅಂತ, ಮಿನಿಸ್ಟರ್ ಮಾಡೋನು ಕೂಡ ಮೇಷ್ಟ್ರೆ ಅದಕ್ಕೆ ಅಂತ ಹೇಳ್ತಾರೆ. ನಿಜ ನಿಜ. ಅದು ಅದ್ಭುತವಾಗಿರ್ತಕ್ಕಂಥ ಮಾತು. ಅದರಲ್ಲಿ ಎರಡು ತಪ್ಪಿಲ್ಲ, ಎರಡು ಮಾತಿಲ್ಲ. ಮಿನಿಸ್ಟರ್ನೇನು ದೇಶದಲ್ಲಿ ಯಾರ್ಯಾರು ವಿಜ್ಞಾನಿಗಳು, ದೊಡ್ಡ ದೊಡ್ಡ ಶ್ರೀಮಂತರು ಅಂತ ಏನೆಲ್ಲ ಮೆರಿತಿದಾರಲ್ಲ, ಅವ್ರೆಲ್ಲರನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಗುರುಗಳೇ. ಅದಕ್ಕೆ ಒಂದ್ಸಲ ಅಲೆಕ್ಸಾಂಡರ್ ಬರ್ತಾನಲ್ಲ ಸರ್ ಹಿಸ್ಟ್ರಿನಲ್ಲಿ, ಅಲೆಕ್ಸಾಂಡರ್ಗೆ ಯಾರೋ ಕೇಳ್ತಾರಂತೆ, ಮತ್ತೆ ನಿಮ್ಮ ತಂದೆ ಮತ್ತೆ ಗುರು ಅಂತ ಬಂದ್ರೆ ನೀವು ಯಾರಿಗೆ ಹೆಚ್ಚು ಪ್ರಿಫರೆನ್ಸ್ ಕೊಡ್ತೀರಿ ಅಂತ. ಅದಕ್ಕೆ ಅವ್ರ ತಂದೆ ನನ್ನನ್ನ ಭೂಮಿಗೆ ಕರ್ಕೊಂಬಂದ್ರೆ ಭೂಮಿಯಿಂದ ಸ್ವರ್ಗಕ್ಕೆ, ಗುರು ನಮಗೆ ಭೂಮಿಯಿಂದ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ದಾರಿನೇ ಹೇಳಿದ್ರು, ಗುರು ಶ್ರೇಷ್ಠ ಅಂತ ಆ ಮಾತನ್ನ ಅಲೆಕ್ಸಾಂಡರ್ ಹೇಳ್ತಾನೆ. ಓಕೆ. ಸೊ ಅದ್ಭುತವಾಗಿರ್ತಕ್ಕಂಥ ವಿಚಾರಧಾರೆಗಳು ಬರುತ್ತೆ. ಗುರುಗಳ ಬಗ್ಗೆ ಮಾತಾಡೋದಕ್ಕೆ ಹೊರಟ್ರೆ ಖಂಡಿತ ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಮುಕ್ತಿಯನ್ನು ಕೊಡಿಸ್ಬೇಕು ಅಂದರೆ ಅದು ಗುರುವಿಂದ ಮಾತ್ರ ಸಾಧ್ಯ ಅಂತ ಹೇಳ್ಬೋದು. ಯಾಕೆಂದರೆ ಯಾವಾಗಲೂ ದೊಡ್ಡವ್ರು ಹೇಳ್ತಾ ಇರ್ತಾರೆ, ಹಿಂದೆ ಗುರು ಇರಬೇಕಂತೆ, ಮುಂದೆ ಗುರಿ ಇರಬೇಕಂತೆ. ಗುರು ಇರ್ಬೇಕು, ಮುಂದೆ ಗುರಿ ಇರ್ಬೇಕು, ಆವಾಗ ಯಾವುದೇ ಒಂದು ಸಾಧನೆ ಮಾಡ್ಬೇಕಂದ್ರೂ ಅಂತ ಹೇಳ್ತಾರೆ. ಹೌದು. ಸೊ ಒಮ್ಮೆ ನಾನು ಇದನ್ನ ಹಿಂದೆ ಕೂಡ ಹೇಳಿದ್ದೆ, ಇನ್ನೊಂದ್ಸರಿ ಇವತ್ತಿನ ಒಂದು ದಿನಕ್ಕೆ ತುಂಬ ಸೂಕ್ತವಾಗಿರ್ತಕ್ಕಂಥ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಾಜಿ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಸೈಂಟಿಸ್ಟ್ ಕೂಡ ಆಗಿರ್ತಕ್ಕಂಥ ಅಬ್ದುಲ್ ಕಲಾಂ ಅವ್ರಿಗೆ ಒಮ್ಮೆ ಪತ್ರಕರ್ತರು ಕೇಳ್ತಾರೆ, ಸರ್ ನೀವು ತುಂಬ ಬಡ ಕುಟುಂಬದಿಂದ ಬಂದಿರತಕ್ಕಂಥವ್ರು, ಸೊ ನಿಮಗೆ ಯಾವುದೇ ರೀತಿಯ ಈ ವಿಜ್ಞಾನದ ಹಿನ್ನೆಲೆ ಇಲ್ಲ ಅಥವಾ ಇಷ್ಟೊಂದು ಓದಿರ್ತಕ್ಕಂಥ ಒಂದು ನಾಲೆಡ್ಜ್ ನಿಮ್ಮ ಫ್ಯಾಮಿಲಿಲಿ ಯಾರಿಗೂ ಇಲ್ಲ, ಅದರಲ್ಲೂ ಕೂಡ ನೀವು ಅಂಥ ಒಂದು ಪೇಪರನ್ನೆಲ್ಲ ಹಾಕ್ಬಿಟ್ಟು ಓದಿ ಸ್ಟ್ರೀಟ್ ಲೈಟಲ್ಲಿ ಓದಿ ನೀವು ಹೇಗೆ ವಿಜ್ಞಾನಿ ಆದ್ರಿ ಅಂತ ಕೇಳ್ತಾರೆ. ಅದಕ್ಕೆ ಆಗ ಅವರು ಹೇಳ್ತಾರೆ, ನನ್ನ ಒಬ್ಬ 6ನೇ ಕ್ಲಾಸ್ನಲ್ಲಿ ಓದ್ತಾ ಇರುವಾಗ ಬಡ ಟೀಚರ್ ಒಬ್ಬರು ನನಗೆ ಹೇಳ್ಕೊಟ್ಟಂತಹ ಒಂದು ಮಾತಿಂದ ಸ್ಫೂರ್ತಿಯಿಂದ ನಾನು ವಿಜ್ಞಾನಿ ಆದೆ ಅಂತ ಹೇಳ್ತಾರೆ. ಸೊ ಹೀಗೆ ಅವರು ಶಾಲಾ ಅವಧಿ ಮುಗಿದ ನಂತರ ಬೀಚಲ್ಲಿ ವಾಕ್ ಮಾಡುವಾಗ ಅವತ್ತು ಟೀಚರ್ ನಿಂತಿರ್ತಾರೆ ಬೀಚಲ್ಲಿ, ರಾಮೇಶ್ವರಂ ಬೀಚ್ ಅದು ತಮಿಳ್ನಾಡಿನಲ್ಲಿ.
ನಿಂತಿರ್ತಾರೆ. ಆವಾಗ ಇವರು ಕೂಡ ಅಲ್ಲಿ ಹೋಗ್ಬಿಟ್ಟು ಕುತೂಹಲದಿಂದ ಕೇಳ್ತಾರೆ. ನೀವು ಯಾವಾಗಲೂ ಶಾಲೆಯಲ್ಲಿ ಹೇಳ್ತಾ ಇರ್ತೀರಿ ಗುರುಗಳೇ, ದೊಡ್ಡ ದೊಡ್ಡದಾಗಿ ಯೋಚನೆ ಮಾಡಬೇಕು, ದೊಡ್ಡ ದೊಡ್ಡದಾಗಿ ಹೋಗಬೇಕು, ದೊಡ್ಡ ದೊಡ್ಡದ ಬಗ್ಗೆ ಮಾತಾಡಬೇಕು ಅಂತ ಹೇಳ್ತಿರ್ತೀರಿ. ಹಾಗಂದ್ರೆ ಹೇಗೆ, ಏನು ಕನಸು ಕಾಣಬೇಕು, ಅದು ಹೇಗೆ ಅಂತ ಕೇಳ್ತಾನೆ. ಆಗ ಗುರುಗಳು ಅಲ್ಲಿ ಮೇಲೆ ಹೋಗ್ತಾ ಇರ್ತಕ್ಕಂಥ ಒಂದು ಏರೋಪ್ಲೇನನ್ನು ತೋರಿಸ್ತಾರೆ. ನೋಡು, ಅಲ್ಲಿ ಹೋಗ್ತಾ ಇದೆಯಲ್ಲ ಏರೋಪ್ಲೇನು, ಅಷ್ಟು ಎತ್ತರಕ್ಕೆ ನೀನು ಹೋಗಬೇಕು, ಸಾಧ್ಯವಾದರೆ ನೀನೇ ಒಂದು ಏರೋಪ್ಲೇನ್ನ ತಯಾರಿಸಿ ಅದರಲ್ಲಿ ನೀನು ಓಡಾಡುವಾಗ ಆಗಬೇಕು ಅಂತ ಹೇಳ್ತಾರೆ. ಆಗ ಮತ್ತೆ ಕುತೂಹಲವಾಗಿರ್ತಕ್ಕಂಥ ಈ ಪುಟ್ಟ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಅಬ್ದುಲ್ ಕಲಾಂ ಅವ್ರು ಕೇಳ್ತಾರೆ, ಅದು ಹೇಗೆ ಮೇಲೆ ಹೋಗುತ್ತೆ ಗುರುಗಳೇ ಅಂತ. ಆಗ ಅವ್ರು ಹೇಳ್ತಾರೆ, ತುಂಬ ಅಮಾಯಕ ಗುರುಗಳು, ನನಗೆ ಅಷ್ಟೊಂದು ಗೊತ್ತಿಲ್ಲಪ್ಪ, ಆದರೆ ನೀನು ಅದನ್ನು ದೊಡ್ಡನಾಗಿ ಓದ್ತೀಯಲ್ವಾ, ಅದನ್ನೆಲ್ಲ ತಿಳ್ಕೊಂಡು ನೀನು ಆ ಮಟ್ಟಕ್ಕೆ ಹೋಗು ಅಂಥೇಳಿ ಹಾರೈಸ್ತಾರೆ. ಸೊ ಅವತ್ತು ಆ ಬಡಮೇಷ್ಟ್ರು ತುಂಬಿದಂತಹ ಒಂದು ಸ್ಫೂರ್ತಿ ಏನಿದೆಯಲ್ಲ, ಇವ್ರನ್ನ ದೊಡ್ಡ ವಿಜ್ಞಾನಿಯನ್ನಾಗುತ್ತೆ ಮಾಡಿಸುತ್ತೆ ಮತ್ತು ರಾಷ್ಟ್ರಪತಿಯನ್ನಾಗಿ ಮಾಡುತ್ತೆ. ಮತ್ತು ಇವರೇ ಸ್ವಂತವಾಗಿ ಚಂದ್ರಲೋಕಕ್ಕೆ ದೊಡ್ಡ ದೊಡ್ಡ ರಾಕೆಟ್ಗಳನ್ನ ಎಲ್ಲ ಲಾಂಚಸ್ನ ಕಳಿಸ್ಲಿಕ್ಕೆ ಸಾಧ್ಯವಾಗತ್ತೆ. ಸೊ ಹಾಗಾಗಿ ಒಬ್ಬ ಗುರು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡೋ ಸಾಧ್ಯತೆ ಇದೆ. ಹೌದು ಸರ್, ಹೌದು. ಅದಕ್ಕೆ ಗುರು ಮುನಿದ ಹರ ಮುನಿದರೆ ಗುರು ಕಾಯ, ಗುರು ಮುನಿದರೆ ಹರನು ಕಾಯ ಅಂತ ಹೇಳ್ತಾರಲ್ಲ ಸರ್, ನಾವು ಎಲ್ಲಿಲ್ಲ ಅವರು. ಹೌದು ಹೌದು. ಸೊ ನಿಮ್ಮ ಶಾಲೆ ದಿನಗಳಲ್ಲಿ ನಿಮ್ಗೆ ಗುರುಗಳು ಹೇಳ್ಕೊಟ್ಟಂತ ಯಾವ್ದಾರ ಒಂದು ಮಾತು ನೆನಪಿದೆಯಾ ಮೇಡಮ್? ಅಂದ್ರೆ ಅದೇ ಸರ್, ಆದಷ್ಟು ನಾವು ಒಟ್ನಲ್ಲಿ ನಾನು ಯಾವಾಗ ಹೇಳ್ತಿರ್ತೀನಲ್ಲ, ಸಮಾಜಕ್ಕೆ ನಮ್ಮ ಕುಟುಂಬಕ್ಕೆ ನಾವು ಒಂದು ಸಲ್ಲಿಸಬೇಕಾಗಿರ್ತಕ್ಕಂಥ ಒಂದು ಕರ್ತವ್ಯವನ್ನು ಸಲ್ಲಿಸಿ ನಾವು ಉತ್ತಮ ಪ್ರಜೆಯಾಗಿ, ಒಬ್ಬ ಉತ್ತಮ ಕುಟುಂಬದ ಸದಸ್ಯರಾಗಿ ನಮ್ಮ ಪಾಲಿಗೆ ಯಾವ ಪಾತ್ರ ಬಂದಿರುತ್ತೋ ಅದನ್ನ ಸಮರ್ಪಕವಾಗಿ ನಿರ್ವಹಿಸಿದ್ರೆ ನಾವು ಅಷ್ಟೇ ನಮಗೆ ಅದೇ ನಮ್ಮ ಸಾರ್ಥಕತೆ ಅಂತ ಹೇಳ್ಕೊಡ್ತಿದ್ರು ಸರ್ ಅವರು. ಹೇಳ್ಕೊಡ್ತಿದ್ರು. ಮತ್ತೆ ಆದಷ್ಟು ಅದೇ ಹೇಳಿದ್ನಲ್ಲ ಸರ್, ಹಿಂಗೆ ಹೆಲ್ಪಿಂಗ್ ನೇಚರ್ದು. ಮತ್ತೆ ಏನೇ ಕಷ್ಟ ಬಂದ್ರು ಅವ್ರು ದೇವರನ್ನ ಬ್ಲೇಮ್ ಮಾಡ್ತಿರ್ಲಿಲ್ಲ. ಅದು ನೆನ್ಪು ಬರುತ್ತೆ. ನಿಜ ನಿಜ. ಓಕೆ. ಸೊ ನಿಮ್ಮ ಫೇವ್ರೆಟ್ ಟೀಚರ್ ಯಾರಾಗಿದ್ರು ಮೇಡಮ್ ನಿಮ್ಮ ಸ್ಕೂಲ್ ಡೇಸ್ ಅಲ್ಲಿ? ನಮ್ ಫೇವ್ರೆಟ್ ಟೀಚರ್ ಅಂದ್ರೆ ಅದೇ ಹೇಳಿದ್ನಲ್ಲ ಸರ್, ಕೃಷ್ಣಮೂರ್ತಿ ಸರ್ ಅಂತ ಅವರೊಬ್ರು. ತುಂಬಾ ಜನ ಇದಾರೆ. GSC ಅಂತ ಒಬ್ರು ಇದ್ರು, CS ಅಂತ ಒಬ್ರು ಮೇಡಮ್ ಇದ್ರು. ಬಟ್ ನಾನು ನಮ್ ಸ್ಟೂಡೆಂಟ್ ಲೈಫ್ ಮೇಲೆ ಒಂದು 30 ಜನ ಟೀಚರ್ಸ್ಗೆ ಫೇವ್ರೆಟ್ ಸ್ಟೂಡೆಂಟ್ ಆಗಿದ್ದು. ವಾವ್, ಸೂಪರ್ ಸೂಪರ್ ಸೂಪರ್. ತುಂಬ ಖುಷಿ ಆಗುತ್ತೆ ಮೇಡಮ್. ಫೈನ್. ಪ್ರಶ್ನೆ ಏನಾದರೂ ಸಿದ್ಧವಾಗಿದ್ರೆ ನಾನು ಎರಡನೇ ಪ್ರಶ್ನೆನ ಕೇಳೋದಕ್ಕೆ ಸರ್. ಒಂದು ಟೀಚರ್ ಪ್ರೊಫೆಷನ್, ಟೀಚರ್ ಅನ್ನೋದಕ್ಕೆ ಒಂದು ಕೊಟೇಶನ್ ರೆಡಿ ಮಾಡಿದೀನಿ ಸರ್, ಹೆಂಗಿರ್ಬೇಕು ಅಂತ. ಟೀಚಿಂಗ್ ಸರ್ ಏನೇನ್ ಕ್ವಾಲಿಟಿ ಇರ್ಬೇಕಂತ ಹೇಳ್ತೀನಿ ಸರ್. T for truthful, educative, administrative, charming, honest, efficient, reflective. ಸೂಪರ್. ಎಲ್ಲದೂ ಕೂಡ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ವರ್ಡಿಂಗ್ಸ್ಗಳೇ, ಅದರಲ್ಲಿ ಎರಡು ಮಾತಿಲ್ಲ. ನಾನು 2 ವರ್ಷ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡಿದ್ದೆ ಸರ್ ನಮ್ಮ ಊರಲ್ಲಿ, ಹಿಂದಿ ಟೀಚರ್ ಆಗಿ. ಓಕೆ ಓಕೆ, ಸೂಪರ್. ಅದು ಎಲ್ರಿಗೂ ಬರಲ್ಲಮ್ಮ, ಆ ಒಂದು ಕಲೆ ಅಂತಕ್ಕಂಥದ್ದು ಇದೆಯಲ್ಲ, ಅದನ್ನು ನಿಜಕ್ಕೂ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಅದು ಕೂಡ ಮದುವೆ ಆದಮೇಲೂ ಕೂಡ ಆ ಒಂದು ಪ್ರೊಫೆಷನ್ ಕಂಟಿನ್ಯೂ ಮಾಡೋದಾಗ್ಲಿ, ಸ್ಟಡೀಸ್ ಮಾಡೋದಾಗ್ಲಿ ಅದಷ್ಟು ಸುಲಭದ ಕೆಲಸ ಅಲ್ಲ. ಅದು ಬೇಗ ಮದ್ವೆ ಆಗಿತ್ತು ಸರ್. ಮದ್ವೆ ಆದ್ಮೇಲೆ ನಾನು ಗ್ರಾಜುಯೇಷನ್ ಮುಗಿಸ್ಕೊಂಡಿದ್ದೆ ಸರ್ ಹಿಂದಿನಲ್ಲಿ. ಅದರಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಮಾಡ್ಕೊಂಡೆ ಸರ್. ಟ್ರೈನಿಂಗ್ ಕೋರ್ಸಿಗೆ ಹೋಗಕ್ ಆಗಲಿಲ್ಲ. ಆದ್ರೆ ನಮ್ಮೂರಲ್ಲೇ 2 ವರ್ಷ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡಿದ್ದೆ ಸರ್. ಒಳ್ಳೇದಾಯ್ತು. ತುಂಬಾ ಅದು ಅಟ್ಲೀಸ್ಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಹಾ ಸರ್, ಅದು 2 ವರ್ಷನೂ ನನ್ನ ಸಬ್ಜೆಕ್ಟ್ ನಲ್ಲಿ 100% ರಿಸಲ್ಟ್ ಬಂದಿತ್ತು. ವಾ ವಾ, ಸೂಪರ್ ಸೂಪರ್. ಯಾವ ಸಬ್ಜೆಕ್ಟ್ ತಗೊಳ್ತಾ ಇದ್ರಿ? ಹಿಂದಿ ತಗೊಂತಿದ್ದೆ. ಹಿಂದಿ. ವೆರಿ ಗುಡ್ ವೆರಿ ಗುಡ್. ತುಂಬಾ ಖುಷಿ ವಿಚಾರಮ್ಮ. ಫೈನ್ ಮಾ, ಹೆಚ್ಚು ಸಮಯ ತಗೊಳ್ಳೋದು ಬೇಡ ಸರ್. ನಮ್ಮ ಇದರಲ್ಲಿ ಟೀಚರ್ಸ್ ಗೆ ವಿಶ್ ಮಾಡ್ಬೇಕು ಸರ್. ನಮ್ಮ ಫ್ಯಾಮಿಲಿನಲ್ಲಿ 4 ಜನ ಟೀಚರ್ಸ್ ಇದಾರೆ. ತ್ರಿವೇಣಿ, ಸವಿತಾ, ಶೇಖರ್ ಮತ್ತೆ ದೇವರಾಜ್ ಸಂಪ್ರೀತ್. ಇವ್ರಿಗೆಲ್ಲರಿಗೂ ಟೀಚರ್ಸ್ ಡೇ ವಿಶಸ್. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಮಾ. ಸೊ ಆ ಎಲ್ಲ ಟೀಚರ್ಸ್ಗಳಿಗೆ ನಮ್ಮ ಕಡೆಯಿಂದನೂ ಕೂಡ ಶುಭಾಶಯ. ಎಲ್ಲರೂ ತುಂಬಾ ಎಫಿಷಿಯೆಂಟ್ ಆಗಿ ವರ್ಕ್ ಮಾಡ್ತಿದ್ದಾರೆ ಸರ್. ನಮ್ಮ ಫ್ಯಾಮಿಲಿನಲ್ಲಿ ತುಂಬಾ ಹೆಮ್ಮೆ ಅನ್ಸುತ್ತೆ. ಎಲ್ಲರೂ ಡಿಪಾರ್ಟ್ಮೆಂಟ್ ನಲ್ಲಿ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ನಮ್ಮ ತಂಗಿಯವರು, ನಮ್ಮ ಕೋ ಬ್ರದರ್ಸ್, ನಮ್ಮ ಇವರು ಸರ್ ಲೆಕ್ಚರರ್ ಸರ್, ನಮ್ಮ ಸನ್ನಿಲ್ಲ. ಓಹೋ, ಸೂಪರ್. ಒಳ್ಳೇದು. ಅವರು ಕರ್ನಾಟಕಕ್ಕೆ ಫಸ್ಟ್ ರ್ಯಾಂಕ್ ಸರ್. ಅವರು ಯಾವ ವಿಷಯದಲ್ಲಿ? MSc ಆದ್ಮೇಲೆ MA ಆದ್ಮೇಲೆ KSET ಮಾಡ್ತಾರಲ್ಲ ಸರ್. MA ಮಾಡಿದ್ಮೇಲೆ ಅದರಲ್ಲಿ ಸ್ಟೇಟ್ ಗೆ ಫಸ್ಟ್ ರ್ಯಾಂಕ್ ಸರ್. ವಾವ್ ವಾವ್, ಸೂಪರ್. ಗ್ರೇಟ್ ಗ್ರೇಟ್. ಅಂತ ಎಲ್ಲ ಸಾಧಕರನ್ನ ನಾವು ಇವತ್ತು ಖಂಡಿತ ಮಿಸ್ ಮಾಡ್ಕೊಳ್ಳೇಬೇಕು, ಅವ್ರು ನೆನೆಸ್ಕೊಳ್ಳೇಬೇಕು. ಎಸ್. ಸೊ ಯಾವ್ದಾದ್ರು ಒಂದು ಸಾಂಗ್ ರೆಡಿ ಇದೆಯಮ್ಮ ಇವತ್ತಿನ ಒಂದು ಒಕೇಶನ್ಗೆ?
ಸಾಂಗ್ ರೆಡಿ ಇದೆ ಸರ್. ಹೇಳಿ ಹೇಳಿಮ್ಮ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹಿಸ್ಟರಿ ಗೊತ್ತ ಚಾಮಯ್ಯ ಮೇಷ್ಟ್ರಿ ಬೇಕು ನಾಗರ ಹಾವು ರಾಮಾಚಾರಿಗೆ. ಸಮ್ಮರಿ ಗೊತ್ತ ನಿಮ್ಮಂತ ಮೇಷ್ಟ್ರಿ ಬೇಕು ನಮ್ಮೆಲ್ಲರ ಬಾಳದಾರಿಗೆ. We mix all the fun, we mix all the joy, we mix you. That's all. ಸೂಪರ್ ಸೂಪರ್ ಸೂಪರ್, ಅದ್ಭುತವಾಗಿರ್ತಕ್ಕಂಥ ಗೀತೆ. ಎಷ್ಟೋ ಜನರಿಗೆ ಸ್ಕೂಲ್ ಡೇಸಲ್ಲಿ ಇದ್ದಾಗ ಯಾವಾಗ ಇದು ಮುಗಿಯುತ್ತೋ ಅಂತ ಅನ್ಸುತ್ತೆ, ಬಟ್ ಇವಾಗ ನಮಗೆ ಅನ್ನಿಸ್ತಾ ಇದೆ ಆ ಸ್ಕೂಲ್ ಗೋಲ್ಡನ್ ಡೇಸ್ ಅಂತ ಅನ್ಸುತ್ತೆ. ಹೌದು ಹೌದು. ಸೊ ಎಲ್ಲ ಗೆಳೆಯರೊಂದಿಗೆ ಬೆಳಗ್ಗೆ ಆದ್ರೆ ಸೇರೋದು, ಸಂಜೆ ಆದ್ರೆ ಅವ್ರ ಜೊತೆ ಆಟ ಆಡ್ಕೊಂಡು ಮನೆಗೆ ಬರೋದು, ಅದೆಷ್ಟೊಂದು ಚೆನ್ನಾಗಿ. ಅಂದ್ರೆ ಜೀವನ ಅಂದ್ರೆ ಏನಂತ ಗೊತ್ತಿರಲ್ಲ, ಸ್ಕೂಲ್ಗೆ ಹೋಗೋದು, ಮನೆಗೆ ಬರೋದು, ಓದೋದು, ಬರೆಯೋದು ಅಷ್ಟೇ ಪ್ರಪಂಚ ಆಗಿರುತ್ತೆ. ಹೌದು, ಒಟ್ನಲ್ಲಿ ಏನೋ ಒಂಥರ ಮೆಮೊರಬಲ್ ಅದು ಸ್ಟೂಡೆಂಟ್ ಲೈಫ್. ನಿಜ ನಿಜ. ಈಗ ನೋಡಿ ಏನ್ ಕೊಡ್ತೀವಿ ಅಂದ್ರೂ ಆ ಡೇಸ್ ವಾಪಸ್ ಬರಲ್ಲ ಇವಾಗ. ಬರಲ್ಲ ಸರ್. ಹೌದು. ಎಸ್ ಮಾ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಸೊ ಹೀಗೆ ಕರೆ ಮಾಡ್ತಾ ಇರಿ, ಸಾಧ್ಯವಾದ್ರೆ ಆನಂತರ ಪ್ರಶ್ನೆಯನ್ನು ಕೂಡ ಬರ್ಲಿಲ್ಲ ಸರ್. ಇಲ್ಲ, ಕ್ವಶನ್ ಸ್ವಲ್ಪ ರೆಡಿ ಆಗ್ತಾ ಇದೆ, ಹಾಗಾಗಿ ಎಸ್. ಥ್ಯಾಂಕ್ ಯು ಸೋ ಮಚ್ ಮಾ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮಾ, ಥ್ಯಾಂಕ್ ಯು, ಥ್ಯಾಂಕ್ಸ್ ಲಾಟ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಶಿಕ್ಷಕರ ಬಗ್ಗೆ ಮಾತಾಡ್ತಾ ಹೋದರೆ ಅವರು ಕಲ್ಲನ್ನು ಕೆತ್ತಿ ಮೂರ್ತಿಯನ್ನಾಗಿ ಮಾಡಿರ್ತಕ್ಕಂಥ ಮಹಾಮಹಿಮರು. ಸೊ ಎಂಥ ಒಂದು ಕಲ್ಲಿನಲ್ಲಿ ಎಂಥ ಒಂದು ಶಿಲೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ ಸರ್. ನಮಸ್ತೆ ವಿನಯ್ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ತಿಂಡಿ ಆಯ್ತಾ? ಇಲ್ಲ ಸರ್, ಇವಾಗ. ಓಕೆ ವಿನಯ್ ಸರ್, ಇವತ್ತು ಶಿಕ್ಷಕರ ದಿನಾಚರಣೆ, ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಿಮ್ಮ ಶಿಕ್ಷಕರ ಬಗ್ಗೆ? ಸರ್ ಎಲ್ಲ ನೆನಪಿದೆ ಸರ್, ಹಳೆ ಸ್ಕೂಲಿಂದು. ಹೌದಾ? ಇದು ಸರ್ ಯಾವ್ದೋ ಶಿವರಾಜ್ ಕುಮಾರ್ ಮಾಡಿದ್ರಲ್ಲ ಸರ್, ತುತ್ತ ಮುತ್ತ ನೀರ. ಆ ಸಾಂಗ್ ನನಗೆ ತುಂಬಾ ಇಷ್ಟ ಸರ್. ಅವಾಗ ಡ್ಯಾನ್ಸ್ ಮಾಡಿದ್ವಿ ಸರ್ ಅಲ್ಲಿ ದುರ್ಗದಲ್ಲಿ. ಹೌದಾ? ಆಮೇಲೆ ಒಂದೇ ಮಾತ್ರ ಸರ್, ಅದು ಡ್ಯಾನ್ಸ್ ಮಾಡಿದ್ವಿ, ಎಲ್ಲ ಹೇಳ್ಕೊಟ್ಟಿದ್ರು. ಫುಲ್ ಇಡೀ ಸ್ಕೂಲ್ ಡ್ಯಾನ್ಸ್ ಮಾಡಕ್ ಹೋಗಿದ್ವಿ ಸರ್ ಸ್ಟೇಡಿಯಂಗೆ. ಗುರುಗಳು ಬಂದಿದ್ರು ಸರ್, ಗುರುಗಳು, ಲೇಡೀಸ್ ಎಲ್ಲರೂ ಬಂದಿದ್ರು ಸರ್. ಓಕೆ ಓಕೆ. ನಮ್ದೇ ಫಸ್ಟ್ ಪ್ರೈಸ್ ಸರ್. ಹೌದಾ? ವೆರಿ ವೆರಿ ಗುಡ್. ಸೊ ಯಾರು ಚೆನ್ನಾಗಿ ಮಾಡಿದ್ರು ಸರ್. ಅವರು ಇದು ಬೇಕರಿ ಅವೆಲ್ಲ ಇಟ್ಟಿದ್ರು, ಎಕ್ಸಿಬಿಷನ್ ತರ ಇಟ್ಟಿದ್ರು. ಓಕೆ, ಹಂಗಾಗಿ ಇದು ಮಾಡಿದ್ರು ಸರ್. ಓಕೆ, ನಿಮ್ ಫೇವರೇಟ್ ಟೀಚರ್ ಯಾರು ಸರ್? ಶೋಭಾ ಅಂತ. ಸರ್ ಒಂದು ವಿಶ್ ಮಾಡ್ಬೇಕಾಗಿತ್ತು ಎರಡು. ಹೇಳಿ ಹೇಳಿ ಸರ್. ಭುವಿತ್ ಅಂತ, ಇವತ್ತು ಬರ್ತ್ಡೇ ಸರ್ ಒಂದು. ಓಕೆ. ಅಳಿಯ ಸರ್. ಪುನೀತ್. ವಿಶ್ ಹ್ಯಾಪಿ ಬರ್ತ್ಡೇ ಭುವಿತ್. ಭುವಿತ್, ಓಕೆ. ಭುವಿತ್ ಅವ್ರಿಗೆ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನೊಂದು ಯಾರಿಗೆ ಸರ್? ಇನ್ನೊಂದರಿಗೆ ಅಷ್ಟೇ ಸರ್ ಗೊತ್ತಿರೋದು. ಹ್ಯಾಪಿ ಟೀಚರ್ಸ್ ಡೇ ಸರ್. ಓಕೆ ಓಕೆ ಸರ್, ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ ಕೂಡ ಹ್ಯಾಪಿ ಟೀಚರ್ಸ್ ಡೇ. ಓಕೆ ಸರ್. ಸೊ ನಿಮ್ಮ ದಿನ ಶುಭವಾಗಿರಲಿ. ಕ್ವಶನ್ ಸರ್. ಸೊ ಕ್ವಶನ್ಸ್ ಇನ್ನೂ ರೆಡಿ ಆಗಿಲ್ಲ, ಸ್ವಲ್ಪ ಹೊತ್ತು ಟೈಮ್ ಆಗತ್ತೆ, ಅನಂತರ ಹೇಳಿ. ಸ್ವಲ್ಪ ಮಾಡ್ಲಾ? ಎಸ್ ಸರ್, ಎಸ್ ಸರ್. ಓಕೆ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಯಾವ ಒಂದು ಕಗ್ಗಲ್ಲಲ್ಲಿ ಯಾವ ಒಂದು ಮೂರ್ತಿ ಮೂಡಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಆ ಒಂದು ಶಿಲ್ಪಿಯ ಒಂದು ನಾಲೆಡ್ಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಂಥ ಮೂರ್ತಿಯನ್ನು ಬೇಕಾದರೆ ಕೆತ್ತಕ್ಕಂಥ ಶಕ್ತಿ ಆ ಒಂದು ಶಿಲ್ಪಿಗಿರುತ್ತೆ. ಹಾಗೆಯೇ ಯಾರಲ್ಲಿ ಎಂಥ ಒಂದು ಕಲೆ ಇರುತ್ತೆ ಅನ್ನೋದನ್ನು ಹೆಕ್ಕಿ ತೆಗಿತಕ್ಕಂಥದ್ದು ಗುರುಗಳು. ಸೊ ಆ ಎಲ್ಲ ಗುರುಗಳಿಗೆ ಒಂದು ಸಲಾಮ್ ಹೇಳ್ತಾ ಒಂದು ಕರೆ ಬರ್ತಾ ಇದೆ, ಯಾರ್ದು ನೋಡೋಣ. ನಮಸ್ತೆ ದಾವಣಗೆರೆ ಸರ್. ನಮಸ್ತೆ, ತಮ್ಮ ಹೆಸರು? ಹಲೋ ಸರ್, ತಮ್ಮ ಹೆಸರು? ಓಕೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ದಾವಣಗೆರೆ. ಓಕೆ ಸರ್, ಯಾರಿಗಾರು ಶುಭಾಶಯ ಹೇಳಲಿಕ್ಕಿದೆಯಾ? ಟೀಚರ್ಸ್ ಡೇ ವಿಶಸ್ ಮಾಡು. ಎಸ್ ಸರ್, ಎಸ್ ಸರ್, ಖಂಡಿತ ವಿಶ್ ಮಾಡ್ಬಿಡಿ ಸರ್. ಸರ್ ವಿಶ್ ಹ್ಯಾಪಿ ಟೀಚರ್ಸ್ ಡೇ. ಓಕೆ ಸರ್, ನಿಮ್ಮ ಫೇವ್ರೆಟ್ ಟೀಚರ್ ಯಾರು ಸರ್? ಆಲ್ಮೋಸ್ಟ್ ಎಲ್ಲರೂ ನನಗೆ ಫೇವ್ರೆಟ್ ಟೀಚರ್ಸ್ ಸರ್. ವಾವ್, ಸೂಪರ್. ಏನು ಓದ್ತಾ ಇದ್ದೀರಾ? ಎಸ್ ಸರ್, ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ. ವಾವ್, ಸೂಪರ್. ಸರ್ ನಿಮಗೆ ತುಂಬ ನೆನಪಿರ್ತಕ್ಕಂಥ ಒಬ್ಬ ಟೀಚರ್ ಹೆಸರು ಹೇಳ್ಬೋದಾ? ಈಗೆಲ್ಲ ಸ್ಕೂಲ್ ಡೇಸ್ ಇಂದು. ಆಲ್ಮೋಸ್ಟ್ ಎಲ್ಲರೂ ನೆನಪಿದ್ದಾರೆ ಸರ್ ನನಗೆ. ಸ್ಕೂಲ್ ಡೇಸ್ ಅಲ್ಲಿ ನಿಮ್ಮ ಫೇವ್ರೇಟ್ ಅಂತ ಒಬ್ರು ಯಾರಾದ್ರೂ ಇದ್ರೆ? ಫೇವ್ರೇಟ್ ಅಂದ್ರೆ ಒಂದು ಲಕ್ಷ್ಮಿ ಮೇಡಮ್ ಅಂತ ಒಬ್ರು ಇದ್ರು, ಮ್ಯಾಥ್ಸ್ ಟೀಚರ್. ಓಕೆ, ಅಷ್ಟು ತುಂಬಾ ಫೇವ್ರೇಟ್ ಇದ್ರು. ಓಕೆ. ಸೊ ಅವರಿಂದ ಏನು ಕಲ್ತ್ರಿ ಸರ್? ಮ್ಯಾಥ್ಸ್ ಆಬ್ವಿಯಸ್ಲಿ ಕಲ್ತಿರ್ತೀರಿ, ಬಟ್ ಅಪಾರ್ಟ್ ಫ್ರಮ್ ಮ್ಯಾಥ್ಸ್ ಲೈಫಲ್ಲಿ ನೆನ್ಪಿಟ್ಕೊಳ್ಳೋಂಥದ್ದು ಅವರಿಂದ ಏನು ಕಲ್ತ್ರಿ?
ಅಂದ್ರೆ ಎಜುಕೇಶನ್ ಇನ್ ಪರ್ಪಸ್ ಏನಂತ ಬಹಳ ಇದು ಮಾಡ್ತಿದ್ರು ಸರ್, ಮೋಟಿವೇಶನ್ ಕೊಡ್ತಿದ್ರು. ಸೊ ಅವ್ರ ಬಗ್ಗೆ ಅವ್ರು ಹೇಳಿರ್ತಕ್ಕಂಥ ಒಂದ್ 2 ಮಾತುಗಳನ್ನ ಹೇಳ್ಬೋದಾ ನಮ್ಮ ಜೊತೆ? ಯಾವಾಗಲೂ ಅವರು ಇನ್ಸ್ಪೈರ್ ಮಾಡ್ತಾ ಇರ್ತಾರಲ್ವಾ, ಸೊ ಮಕ್ಕಳಿಗೆ ಟೈಮ್ ಸೆನ್ಸ್ ಮೇಂಟೈನ್ ಮಾಡಬೇಕು, ಹೀಗೆ ಅಕ್ಯುರೇಟ್ ಆಗಿರಬೇಕು, ಲೈಫಲ್ಲಿ ಹೀಗೆ ಒಂದು ಡಿಸಿಪ್ಲಿನ್ ಅಳವಡಿಸ್ಕೋಬೇಕು, ಸೊ ಎಲ್ರಿಗೂ ಗೌರವ ಕೊಡಬೇಕು, ಸತ್ಯವನ್ನೇ ಹೇಳ್ಬೇಕು, ಹೀಗೆ ತುಂಬ ಮಾತುಗಳನ್ನ ಹೇಳ್ತಾನೆ ಇರ್ತಾರೆ ಎಲ್ಲ ಟೀಚರ್ಸ್ಗಳು ಕೂಡ. ಸರ್ ಅದು ಅವರು ವೆಲ್ ಟ್ರೈನಿಗೂ ವೆಲ್ ಎಜುಕೇಟೆಡ್ಗೂ ಡಿಫ್ರೆನ್ಸ್ ಬಹಳ ಹೇಳ್ತಿದ್ರು ಸರ್. ಸರ್ ಹೇಳಿ ಅದೇನು ಡಿಫ್ರೆನ್ಸು? ವೆಲ್ ಟ್ರೈನೆಡ್ ಇದೆಯಲ್ಲ ಸರ್, ಅದು ಅಪ್ಗ್ರೇಡ್ ಮಾಡಕ್ ಆಗಲ್ಲ ಸರ್, ಒಂದೇ ಪ್ರೊಸೀಜರ್ ನಲ್ಲಿ ಇರ್ತೀವಿ. ಓಕೆ, ಒಂದ್ ಸೀಕ್ವೆನ್ಸ್ ನಲ್ಲಿ ಫಾಲೋ ಮಾಡ್ತಾ ಇರ್ತೀವಿ. ಬಟ್ ವೆಲ್ ಎಜುಕೇಟೆಡ್ ನಾವು ಅದನ್ನ ಆ ಪ್ರೊಸೀಜರ್ ನ ಅಪ್ಗ್ರೇಡ್ ಮಾಡ್ತಾ ಹೋಗ್ಬೋದು ಸರ್. ಸೂಪರ್, ಒಳ್ಳೆ ಡಿಫ್ರೆನ್ಸ್. ಎಷ್ಟು ಸಿಂಪಲ್ ಆಗಿದೆ ಬಟ್ ಎಷ್ಟೊಂದು ಮೀನಿಂಗ್ಫುಲ್ ಆಗಿದೆ. 100% ನಿಜ. ಸೊ ವೆಲ್ ಎಜುಕೇಟೆಡ್ ಇರ್ತಕ್ಕಂಥವ್ರು ನೀವು ಹೇಳ್ದಾಗೆ ಏನ್ ಬೇಕಾದ್ರೂ ಅದನ್ನ ಮಾಡ್ಬೋದು ಅಪ್ಗ್ರೇಡೇಷನ್ನು. ಬಟ್ ವೆಲ್ ಟ್ರೈನ್ಡ್ ಅವರು ಆ ಒಂದು ಲಿಮಿಟ್ ಬಿಟ್ಟು ಅಥವಾ ಹೊರಗಡೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡಲ್ಲ. 100% ನಿಜ. ಸೊ ನಿಮ್ಮ ಕಾಲ್ ಕಟ್ ಆಯಿತು. ಎಸ್, ನೋಡೋಣ. ನಾವು ಯಾವಾಗಲೂ ಕೂಡ ಟೀಚರ್ಸ್ಗಳ ಬಗ್ಗೆ ಅದೆಷ್ಟು ಗೌರವದಿಂದ ಇರಬೇಕು ಅಂದರೆ, ಪ್ರತಿಯೊಬ್ಬ ಟೀಚರ್ಸ್ಗಳು ಕೂಡ ನಮಗೆ ನಮ್ಮ ಜೀವನದಲ್ಲಿ ಹಲವಾರು ರೀತಿಯ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಆಗಿರ್ತಾರೆ, ಮಾರ್ಗದರ್ಶನಗಳನ್ನು ನೀಡಿರ್ತಾರೆ. ಆ ಎಲ್ಲ ಟೀಚರ್ಸ್ಗಳನ್ನು ನಾವು ಪ್ರತಿ ದಿವಸ ನೆನೆಸ್ಬೇಕು. ಯಾಕೆಂದರೆ ಅವರು ನಮಗೂ ಒಂದು ವೇಳೆ ಅಷ್ಟೊಂದು ಅರ್ಥಪೂರ್ಣವಾಗಿ ಹೇಳಿಕೊಟ್ಟಿರಲಿಲ್ಲ ಅಂದರೆ ಬಹುಶಃ ನಾವು ಇವತ್ತು ಇಲ್ಲಿ ಈ ರೀತಿ ನಿಂತ್ಕೊಂಡು ಮಾತಾಡ್ಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಯಾಕಂದರೆ ಯಾವುದೇ ಒಬ್ಬ ಗುರು ಹಿರಿಯರಾಗಲಿ ತನ್ನ ಶಿಷ್ಯಂದರಿಗೆ ಭೇದ ಭಾವ ಇಲ್ಲದೆ ಹೇಳ್ಕೊಟ್ಟಿರ್ತಾರೆ. ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಸಿದ್ದೇಶ್ ಸರ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ದೊಡ್ಡಬಾತಿ. ಓಕೆ ಸರ್, ಇವತ್ತು ಟೀಚರ್ಸ್ ಡೇ ಇದೆ. ಹೌದು. ಸೊ ನಿಮ್ಮ ಟೀಚರ್ಸ್ಗಳ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ ಸರ್? ಸರ್ ಒಂದೇ ಮಾತಲ್ಲಿ ಅವ್ರಿಗೆ ಏನ್ ಬಗ್ಗೆ ಹೆಂಗ್ ಸರ್ ಹೇಳೋದು, 1 ಮಾತು 2 ಮಾತಲ್ಲಿ ಹೇಳಕ್ ಆಗಲ್ಲ. ನಿಜ ಸರ್, ಹೌದು. 10 ಭಾಷೆ 100 ಭಾಷೆಯಲ್ಲಿ ವರ್ಣಿಸ್ಬಿಟ್ಟಲ್ಲ. ಸರ್ ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ, ಎಕೋ ಆಗ್ತಾ ಇದೆ. ಜಾಹ್ನವಿ ಅಂತ SLC ಓದ್ತಿದ್ದಾಳೆ, ಅವಳು ಸೌಂಡ್ ಮಾಡ್ತಿದ್ದಾಳೆ ಟಿವಿ ಕೇಳ್ಸಕ್, ವಾಯ್ಸ್ ಕೇಳೋದಕ್ಕೆ. ನೀವು ಹೊರಗಡೆ ಬಂದ್ಬಿಡಿ, ಅವ್ರ ವಾಯ್ಸ್ ನಿಮ್ಗೆ ಕೇಳ್ಕೊಳ್ಳಿ. ಹೊರಗಡೆ ಹಾಡ್ ಬೇರೆ ಆಗ್ತಿದ್ರೆ ಗಣಪತಿದ ಏನೋ ಒಂದು ಸಮಸ್ಯೆ, ಗಣಪತಿದ ಉತ್ಸವದ ಹಾಡ್ ಆಗ್ತದೆ. ಓಕೆ ಸರ್, ಅವರಿಗೆ ಒಂಚೂರು ಮೀಟ್ ಮಾಡಕ್ ಹೇಳ್ಬಿಡಿ. ಯಾಕೆಂದ್ರೆ ಸಾಯಂಕಾಲ ಮತ್ತೆ 6 ಗಂಟೆಯಿಂದ 7 ಗಂಟೆ ಕಾರ್ಯಕ್ರಮ ಪುನರ್ ಪ್ರಸಾರ ಆಗತ್ತೆ. ಅವಾಗ ನೋಡ್ಬೋದಲ್ಲ? ಸೊ ಅವಾಗ ನೋಡ್ಬೋದು. ಮತ್ತೆ ಯೂಟ್ಯೂಬಲ್ಲಿ ಕೂಡ ಅಪ್ಡೇಟ್ ಮಾಡ್ತೀವಿ, ನೀವು ಅಲ್ಲೂ ಕೂಡ ನೋಡ್ಕೋಬಹುದು ಆರಾಮಾಗಿ. ಎಲ್ಲ ಮಗಳು ಸರ್, ಮಗಳು ಸಣ್ಣವನಲ್ಲ. ಓಕೆ ಅಪ್ಪಾಜಿ ವಾಯ್ಸ್ ನಾವು ಟಿವಿಯಲ್ಲಿ ಬರುತ್ತೆ ಅಂತ ಖುಷಿ ಅವಳಿಗೆ. ಕುತೂಹಲ, ಖಂಡಿತ ಸರ್. ಓಕೆ, ಸಣ್ಣ ಖುಷಿಯಲ್ಲೇ ಸರ್ ನಮ್ಗೆ ಬಹಳ ಸಂತೋಷ ಇರುತ್ತಲ್ಲ ಸರ್. ನಿಜ ಸರ್, ಮಕ್ಕಳು ಅದು ಏನ್ ಮಾಡಿದ್ರು ಚಂದನೆ. ಸೊ ಅದಕ್ಕೆ ನಾವು ಅಲೋ ಮಾಡಬೇಕು ಖಂಡಿತ. ಅವರಲ್ಲಿರೋ ಒಂದು ಟ್ಯಾಲೆಂಟ್ಗೆ, ಅವರಲ್ಲಿರೋ ಒಂದು ಆ ಜಾಯ್ನೆಸ್ನ ನಾವು ಯಾವತ್ತೂ ಕಿತ್ಕೋಬಾರ್ದು. ಹೌದೌದು. ಎಸ್ ಸರ್. ಸೊ ಲೆಟರ್ ಎಂಜಾಯ್ ಸರ್. ನೀವು ಸ್ವಲ್ಪ ದೂರ ಎತ್ಕೊಂಡು ಮಾತಾಡೋಕೆ ಪ್ರಯತ್ನ ಮಾಡಿ ಸರ್. ಸರ್ ಹೇಳಿ, ನಿಮ್ಮ ಪ್ರೀತಿಯ ಶಿಕ್ಷಕರು ಯಾರು? ಸರ್ ಏನಿಲ್ಲ, ನಾವು ದೊಡ್ಡಬಾತಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ವಿ. ಓಕೆ. ಆ ಟೈಮಲ್ಲಿ ದಾವಣಗೆರೆಯಿಂದ ಒಬ್ರು ಟೀಚರ್ ಅವರು ನಮಗೆ. ಓಕೆ. ಸಂಗಮ್ಮ ಬಾದಾಮಿ ಅಂತ. ಓ ಸೂಪರ್. ಅವರು ನಿಜವಾಗ್ಲೂ ನಮ್ಗೆ 1ನೇ ಕ್ಲಾಸಲ್ಲಿ ರೈಮ್ಸ್ ಹೇಳ್ಕೊಡೋದ್ರ ಜೊತೆಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಅವತ್ತಿನ ಕಾಲಕ್ಕೆ ನಮಗೆ ಕನ್ನಡದ ಬಗ್ಗೆ ಒಂದೆಷ್ಟು ಆಸಕ್ತಿ ಅವರು ಬೆಳೆಸ್ಕೊಳಿದ್ರು ಅಂದ್ರೆ ನೀಟಾಗಿ ಎಲ್ಲ ನಮ್ಗೆ ಹೇಳ್ಕೊಡೋರು ಅವರು. ಆಮೇಲೆ ಹಾಡು, ಸಂಗೀತ, ಡ್ಯಾನ್ಸ್ ಸಣ್ಣವಿದ್ದಾಗ ಎಲ್ಲ ಮಕ್ಕಳು 1ನೇ ಕ್ಲಾಸ್ ಅಲ್ಲಿ. ಅವಾಗ ನಾವಾಗ ಅಲ್ಲ, ನಾವು ಅವಾಗೆಲ್ಲ LKG UKG ಇರ್ಲಿಲ್ಲ ಸರ್, ಡೈರೆಕ್ಟ್ 1ನೇ ಕ್ಲಾಸ್ ನಮ್ದು. ಹೌದು. ಹಂಗಾಗಿ ಅವೆಲ್ಲ ಖುಷಿ ಕೊಡುವಂತ ಕೆಲಸ ಸರ್. ಆ ಅಮ್ಮ ಪಾಪ ನಾವು ನಮ್ಮ ಮೇಡಮ್ ಅವ್ರನ್ನ ನಾವು ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಗೌರವಿಸ್ತಿದ್ವಿ. ಉದಾಹರಣೆ, ಒಂದು ಮೊನ್ನೆ ಮಂಡಿಪೇಟೆಯಲ್ಲಿ ಅವರು ಸಿಕ್ಕರು ನಮಗೆ. ಹೌದಾ? ಅವ್ರು ನಮ್ಮನ್ನು ಗೊತ್ತಿಡಿಲಿಲ್ಲ, ನಾವು ಗೊತ್ತಿಡಿದ್ವಿ ಅವ್ರನ್ನ. ನಮಸ್ತೆ ಮೇಡಮ್ ಅಂದ್ವಿ. ಯಾರು ನೀವು? ಗೊತ್ತಾಗ್ಲಿಲ್ಲ ಅಂದ್ರು. ಮೇಡಮ್ KM ಸಿದ್ದೇಶ್ ಅಂತ 1ನೇ ಕ್ಲಾಸಲ್ಲಿ ನೀವು ನಮಗೆ ಟೀಚರ್ ಆಗಿ ಬಂದಿದ್ರಿ ಅಂತ ಮಾತಾಡ್ಸಿದ್ವಿ. ಓ ಹೌದಾ, ಚೆನ್ನಾಗಿದ್ದೀರಪ್ಪ ಅಂತ ಕೇಳಿದ್ರು. ಎಸ್ ಮೇಡಮ್ ಚೆನ್ನಾಗಿದ್ದೀವಿ ಅಂತ ಹೇಳಿದ್ರು. ಅವರೆಲ್ಲ ಅಕ್ಕಿ ಖರೀದಿ ಮಾಡಕ್ ಬಂದಿದ್ರು ಚಾಮರಾಜಪೇಟೆಯಲ್ಲಿ. ಅವಾಗ ನಾನೇ ಅಕ್ಕಿ ಪ್ಯಾಕೆಟ್ ಅನ್ನ ಆಟೋದಲ್ಲಿ ಹಾಕಿ ಆಟೋ ಚಾರ್ಜ್ ನಾನು ಕೊಟ್ಟು ಅವ್ರಿಗೆ ನಮಸ್ಕಾರ ಮಾಡಿದೆ. ನಾನು ಕಾಲ್ ಮುಟ್ಟಿ. ಒಳ್ಳೆ ವಿಚಾರ. ಅವ್ರು ಬಹಳ ಖುಷಿ ಆದ್ರು ಅವರು. ತುಂಬಾ ಒಳ್ಳೆ ವಿಚಾರ. ಅದನ್ನ ಹಾಗಾಗಿ ಆ ಗೌರವನ ಆ ರೀತಿ ಸಲ್ಲಿಸಿದ್ವಿ. ಅವ್ರು ನೋಡಿ ನಾವು ಸುಮಾರು
30 ವರ್ಷ ಆಯ್ತು ಸ್ಕೂಲ್ ಬಿಟ್ಟು ನಾವು 25-30 ವರ್ಷ ಆಯ್ತು. ನಾವ್ ನೆನ್ಪಿಟ್ಕೊಂಡಿದೀವಿ ಅವ್ರನ್ನ. ಅವ್ರು ನಮ್ಮನ್ನ ಮರೀತಾರೆ ಸಹಜವಾಗಿ ಪಾಪ. ಖಂಡಿತ, ಯಾಕಂದ್ರೆ ನಾವು ಬೆಳೀತಾ ಹೋಗ್ತೀವಲ್ವಾ. ಅವ್ರು ಅವತ್ ನಮಗೆ ಮಾಡಿದ್ದು ಒಂದು ಪಾಠ, ಒಂದು ಆಟ, ಒಂದು ಹಾಡುಗಳು, ಏನೋ ಒಂದು ಕನ್ನಡದ ಬಗ್ಗೆ ಅಭಿಮಾನ ಎಲ್ಲ ಹೇಳ್ಕೊಡ್ತಿದ್ರು ಅವ್ರು. ಬಹಳ ಅದ್ಭುತವಾದ ಒಂದು ಕಲೆ ಇತ್ತು ಅವ್ರ ಹತ್ರ. ಸ್ವತಃ ಸಂಗೀತ ಟೀಚರ್ ಆಗಿದ್ರು ಅವರು. ಓಕೆ ಓಕೆ ಓಕೆ. ಹಾಗಾಗಿ ಪಾಪ ಈಗಿನ ಮಕ್ಕಳಿಗೆ ಆ ತರದ ಭಾಗ್ಯ ಸ್ವಲ್ಪ ಕಡಿಮೆ ಅನ್ಸುತ್ತೆ. ಹೌದು ಸರ್, ಎಲ್ಲ ಟೀಚರ್ಸು ಹಾಗಿರಲ್ಲ ಸರ್. ಇವಾಗಲೂ ಕೂಡ ಇದಾರೆ ಒಳ್ಳೊಳ್ಳೆ ಟೀಚರ್ಸ್. ಹಳ್ಳಿಗಳಲ್ಲಿ ಸಿಗಲ್ಲ ಸರ್. ಹಳ್ಳಿಗಳಲ್ಲಿ ಯಾಕಂದ್ರೆ ನಮ್ದು ಈಗೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಮೊದ್ಲೆಲ್ಲ ನಮ್ದೆಲ್ಲ ಬಹಳ ಸಣ್ಣ ಹಳ್ಳಿಗಳು. ಹಾಗಾಗಿ ಅವತ್ತಿನ ಕಾಲಕ್ಕೆ ಆ ತರದ ಟೀಚರ್ ನಮ್ಮ ಊರಿಗೆ ಬಂದಿದ್ದು ನಮ್ ಭಾಗ್ಯ. ನಿಜ ನಿಜ ಸರ್. ಸೊ ನಮ್ಮ ಕಡೆಯಿಂದನೂ ಕೂಡ ಸಂಗಮ ಮೇಡಮ್ ಅವರಿಗೆ ಹಾರ್ದಿಕವಾಗಿ ಶುಭಾಶಯಗಳನ್ನ ಹೇಳ್ತಾ ಇದ್ದೀವಿ, ಟೀಚರ್ಸ್ ಡೇಗೆ. ಸೊ ನಿಮ್ಮನ್ನೆಲ್ಲ ಒಳ್ಳೆ ದಾರಿಯಲ್ಲಿ ಬದುಕಲಿಕ್ಕೆ ಕಲಿಸಿದಾರಲ್ವಾ, ಸೊ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಎಸ್ ಸರ್, ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಕ್ ರೆಡಿ ಇದ್ದೀರಾ? ನೋಡೋಣ, ಟ್ರೈ ಮಾಡೋಣ, ಹೇಳಿ ಸರ್. ಎಸ್ ಸರ್, ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ, ಟಿವಿ ಹತ್ರ ಹೋಗ್ಬಿಟ್ಟು ಪ್ರಶ್ನೆ ನೋಡ್ಬೋದು ನೀವು. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಲಿಲ್ಲ ಅಂದ್ರೆ ಎಕೋ ಆಗತ್ತೆ, ನಂಗೆ ಏನು ಕೇಳಿಸೋದೇ ಇಲ್ಲ, ಅದಕ್ಕೆ. ಓಕೆ, ಪ್ರಶ್ನೆ ಸರ್ ನಾನು ಕೇಳ್ತಾ ಇದ್ದೀನಿ, ಶ್ರೀಕೃಷ್ಣನ ಗುರುವಿನ ಹೆಸರೇನು? ನಿಮ್ಮ ಆಪ್ಷನ್ಸು ಋಷಿಮುನಿ, ಸಂದೀಪಿನಿ ಮುನಿ, ದ್ರೋಣಾಚಾರ್ಯ, ಗರ್ಗಮುನಿ. ಶ್ರೀಕೃಷ್ಣ ಗುರು ಅಂತ ಕರೀತಾರೆ. ಹಲೋ ಸರ್, ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಆಗಿಲ್ಲ ಸರ್, ಎಕೋ ಆಗ್ತಾ ಇದೆ. ಶ್ರೀಕೃಷ್ಣನಿಗೆ ಪರಮಾತ್ಮ ಜಗದೊಡೆಯ ಅಂತ ಹೇಳ್ತಾರೆ. ಸೊ ಅವನಿಗೂ ಒಬ್ಬ ಗುರು ಇದ್ದೆ ಅಂದ್ರೆ ತುಂಬಾ ಜನರಿಗೆ ಆಶ್ಚರ್ಯ ಆಗತ್ತೆ. ಸೊ ಅವ್ರಿಗೂ ಕೂಡ ಒಬ್ರು ಗುರುಗಳಿದ್ರು, ಸೊ ಅವ್ರಿಗೂ ಕೂಡ ಮಾರ್ಗದರ್ಶನವನ್ನು ಮಾಡಿದ್ರು. ಆ ಗುರುಗಳ ಹೆಸರನ್ನು 30 ಸೆಕೆಂಡ್ ಅಲ್ಲಿ ಹೇಳ್ಬೇಕು ಸರ್, ಕ್ವಿಕ್ ಆಗಿ. ಸಂದೀಪಿನಿ ಮುನಿ ಸರ್. ಶೋರಾ? ಸಂದೀಪಿನಿ ಮುನಿ. ಹೇಗೆ ಹೇಳ್ತೀರಿ ಸರ್ ಸಂದೀಪಿನಿ ಮುನಿ ಅಂತ? ಓದಿದ್ದೀರಾ? ವಸುದೇವ ತನಯಂ ಕೃಷ್ಣ ಮುಂದೆ ಜಗದ್ಗುರುಂ, ಕಂಸ ಚಾರುಣ ಮರ್ದನಂ ಕೃಷ್ಣ ಮುಂದೆ ಜಗದ್ಗುರುಂ ಅಂತ ಒಂದು ಶ್ಲೋಕ ಇದೆ. ಓಕೆ. ಹಾಗಾಗಿ ಕೃಷ್ಣನ ಭಗವದ್ಗೀತೆ ಸ್ವಲ್ಪ ಸಾಲುಗಳು ಕೆಲವು ಗೊತ್ತಿದಾವ ನಮಗೆ. ಸೂಪರ್. ಭಗವದ್ಗೀತೆ ಓದಿದ್ದೀರಾ ಸರ್? ಅಲ್ಪ ಸ್ವಲ್ಪ ಸರ್, ಪೂರ್ತಿ ಅಲ್ಲ, ಅಲ್ಪ ಸ್ವಲ್ಪ ಅವಶ್ಯಕತೆ ಇರೋ ಸಾಲುಗಳನ್ನ ಓದಿದ್ದೀನಿ. ನಾನು ಸಣ್ಣ ಬುಕ್ ಇದೆ, ಭಗವದ್ಗೀತೆ ಇದೆ ನಮ್ಮ ಹತ್ರ. ಓಕೆ. ಅದನ್ನ ನಾನು ಓದ್ತಿರ್ತೀನಿ. ಆಮೇಲೆ ಮಹಾಭಾರತ ರಾಮಾಯಣದ ಬಗ್ಗೆ ವಿಶೇಷವಾಗಿ ನಮಗೆ ಕಾಳಜಿ ಇದೆ ಅಲ್ಲ ಸರ್? ಹೌದು ಹೌದು. ಮಹಾಭಾರತ ರಾಮಾಯಣ ಎರಡರ ಬಗ್ಗೆ ನಮಗೆ ವಿಶೇಷ ಕಾಳಜಿ ಇದೆ. ತುಂಬಾ ಒಂದೇ ಅಥವಾ ಎರಡು ಮಾತಲ್ಲಿ ಹೇಳಬೇಕು ಅಂದ್ರೆ, ನಾವು ಸಂದೀಪಿನಿ ಮಹಾಗುರುಗಳು, ಅವ್ರ ಜೊತೆಗೆ ಅವರು ಸುಧಾಮ ಅಂತ ಅವ್ರ ಸ್ನೇಹಿತರು, ಬಡ ಸ್ನೇಹಿತರು ಇರ್ತಾರೆ. ಅವ್ರಿಬ್ರು ಸೇರಲ್ಲಿ ಅವರು ವಿದ್ಯಾಭ್ಯಾಸ ಮಾಡ್ತಿರ್ತಾರೆ. ವಿದ್ಯಾಭ್ಯಾಸ ಮುಗಿದ ನಂತರ ಅವ್ರ ಅರಮನೆಗೆ ಹೋಗ್ತಾರೆ ಕೃಷ್ಣದೇವರು. ಸಂದೀಪಿನಿ ಮುನಿ ಆಶ್ರಮ ಬಿಟ್ಟು ಸುಧಾಮ ತನ್ನ ಗುಡಿಸ್ಲಿಕ್ಕೆ ಹೋಗ್ತಾರೆ. ಓಕೆ. ಕೊನೆಗೆ ಕಷ್ಟವನ್ನ ತಾಳಲಾರದೆ ವಿಪರೀತ ಬಡವರಿಗೆ ಮಕ್ಕಳು ಜಾಸ್ತಿ ಅಂದಾಗ ಮಕ್ಕಳು ವಿಪರೀತ ಇರ್ತಾರೆ, ಅವ್ರಿಗೇನು ಕೆಲಸ ಇರಲ್ಲ. ಸುಧಾಮನಿಗೆ ಅವಲಕ್ಕಿ ತಗೊಂಡು ಕೃಷ್ಣನ ನೋಡಕ್ ಬಂದಾಗ ಕೃಷ್ಣ ಅವಲಕ್ಕಿಯನ್ನ ಮತ್ತು ಅವರಲ್ಲಿರೋ ಶ್ರದ್ಧೆ ಭಕ್ತಿಯನ್ನ ಗಮನಿಸಿ ಅರಮನೆ ಒಳಗಡೆ ಕರ್ಕೊಂಡು ಹೋಗಿ ಆದರಾತಿಥ್ಯ ಮಾಡಿ ಕೃಷ್ಣ ಕೇಳ್ತಾನೆ ಯಾಕೆ ಸುಧಾಮ ಬಂದಿದ್ದು ಅಂತ. ಅವನು ಬಡತನ ಹೇಳ್ಕಣಕ್ ರೆಡಿ ಇರಲ್ಲ ಸುಧಾಮ ಕೃಷ್ಣನ ಹತ್ರ. ಕೃಷ್ಣ ಕೇಳಕ್ ರೆಡಿ ಇರ್ತಾನೆ, ಇವ್ ಹೇಳ್ಕಣಕ್ ರೆಡಿ ಇರಲ್ಲ, ನಾಚಿಕೆ ಆಗುತ್ತೆ. ಹೌದು ಹೌದು. ಅವ್ನು ಕೇವಲ ಭಕ್ತಿಯಿಂದ ಮಾತ್ರ ಅವನನ್ನ ಗೌರವಿಸ್ತಾನೆ. ಆ ನಂತರ ಕೃಷ್ಣ ಅಂತರಾತ್ಮದಲ್ಲಿ ಅರ್ಥ ಮಾಡ್ಕೊಳ್ತಾನೆ, ಸುಧಾಮನಿಗೆ ಕಷ್ಟ ಇದೆ ಅದಕ್ಕೆ ಬಂದಿದ ನನ್ನ ಹತ್ರ, ಕೇಳೋದಕ್ಕೆ ನಾಚಿಕೆ ಪಡ್ತಾನೆ ಅವನು ಅಂತ. ಹೌದು ಹೌದು. ಹಾಗಾಗಿ ಕೃಷ್ಣ ಅಂತರಾತ್ಮದಲ್ಲಿ ಅರ್ಥ ಮಾಡ್ಕೊಂಡು ಕೊನೆಗೆ ಹೋಗುವಾಗ ಬರೇ ಕೈಯಿಂದ ಹೇಗೆ ಅವನು ಧೋತಿ ಉಟ್ಕೊಂಡು ಬಂದಿದ್ದ, ಬಿಳಿ ಧೋತಿ, ಹಾಗೆ ಆ ಬಿಳಿ ಧೋತಿಯಲ್ಲಿ ವಾಪಸ್ ಕಳಿಸ್ತಾನೆ ಅರಮನೆಯಲ್ಲಿ ಎಲ್ಲಾ ಸುಖವನ್ನ ತೋರಿಸಿ. ಅವಾಗ ಹೋಗುವಾಗ ಬಂದಾಗ ಕೇಳ್ತಾನೆ ಕೃಷ್ಣ, ಹೇಗೆ ನಿನ್ನ ಗುರುತಿಡ್ಕೊಂಡು ಇಲ್ಲಿವರೆಗೂ ಬಂದಿದೀಯ ಅಂತ ಕೇಳಿದಾಗ ಕೃಷ್ಣಗೆ ಸುಧಾಮ ಹೇಳ್ತಾನೆ, ಇಲ್ಲ ಕೃಷ್ಣ, ನಾವು ಸಾಂದೀಪಿನಿ ಆಶ್ರಮದಲ್ಲಿ ಇದ್ದು ವಿದ್ಯಾಭ್ಯಾಸ ಮಾಡುವಾಗ ರಾತ್ರಿ ದರ್ಬೆ ತಗೊಂಬರಕ್ ಹೋದಾಗ ಗುಡುಗು ಸಿಡಿಲು ಮಳೆ ಬಂದು ನೀನು ಒಂದ್ ಮರದ ಹತ್ರ ಎಲ್ಲ ಕಳೆದೋಗ್ಬಿಟ್ಟಿದ್ದೆ. ನಾನ್ ನಿನ್ನ ಬರೋವರೆಗೂ ಅದೇ ಮರದ ಹತ್ರ ಕಾಯ್ತಾ ಇದ್ದೆ. ಹೊಟ್ಟೆ ತುಂಬಾ ಹಸುವಾಗಿತ್ತು, ಊಟಕ್ಕೆ ಏನೂ ಇರ್ಲಿಲ್ಲ. ನಮ್ಮ ಹತ್ರ ಒಂದ್ ಇಡೀ ಅವಲಕ್ಕಿ ಇತ್ತು. ಆ ಅವಲಕ್ಕಿಯಿಂದ ನಿನಗೆ ನಾನು ಕೊಟ್ಟಾಗ ನೀನ್ ಬಹಳ ಸಂತೃಪ್ತಿ ಆಗಿದ್ದೆ. ಆ ಅವಲಕ್ಕಿ ತಿಂದ್ಮೇಲೆ ನೀನು ಖುಷಿಯಿಂದ ನಾನು ಮತ್ತಿಬ್ರು ನಾವು ಸಂದೀಪಿನಿ ಗುರುಗಳ ಹತ್ರ ಬಂದಾಗ ಗುರುಗಳು ನಮ್ಮಿಬ್ರಿಗೂ ಬುದ್ಧಿ ಹೇಳಿದ್ರು, ಈ ರೀತಿ ಕತ್ತಲಲ್ಲಿ ರಾತ್ರಿ ಹುಡುಗರಾಗಿ ನೀವು ದರ್ಬೆ ತರಕ್ ಹೋಗ್ಬಾರ್ದಪ್ಪ ಅಂತ ಬೈದಿದ್ರು, ಅದ್ ನೆನ್ಪಿದ್ಯಾ ಕೃಷ್ಣ ಅಂತ ಕೇಳಿದಾಗ ಕೃಷ್ಣನಿಗೆ ಹೌದು ಹೌದು ಅಂತೇಳಿ ಅದೇ ಅವಲಕ್ಕಿ ಇವಾಗ ತಂದಿದ್ದೀನಿ ನೋಡು ಅಂತೇಳಿ ಅವಲಕ್ಕಿ ಕೊಟ್ಟಾಗ ಅವಲಕ್ಕಿ ತಿಂದು ಸಂತೃಪ್ತನಾಗಿ ಅವನಿಗೆ ಆ ಗೆಳೆತನವನ್ನ ನಿಜವಾಗ್ಲೂ ಒಂದು ನೆನಪು ಮಾಡ್ತಾನೆ ಕೃಷ್ಣ. ಹೌದು.
ಆಗ ಮನೆಗೆ ಹೋದಾಗ ಕೃಷ್ಣ ನೋಡಿ ಅದಕ್ಕೊಂದು ಅರ್ಥ ಇದೆ, ಇದ್ರೆ ಕೃಷ್ಣನ ಸುಧಾಮರಾಗಿ ಗೆಳತನ ಇರ್ಬೇಕು ಅಂತ ಹೇಳ್ತಾರೆ ಹಿರಿಯರು. ಹೌದು. ಯಾಕಂದ್ರೆ ಅತ್ಯಂತ ಪ್ರಬಲ ಶ್ರೀಮಂತ ಕೃಷ್ಣನ ಹತ್ರ ಅತ್ಯಂತ ಕಡುಬಡವನಾದ ಸುಧಾಮ ಬಂದ್ರು ಕೂಡ ಅವ್ರ ಹತ್ರ ಏನು ಹೇಳಲಿಕ್ಕೆ ಅವನು ಭಯ ಪಡ್ತಾನೆ. ಸ್ನೇಹಿತರಲ್ಲಿ ನಾವು ಸಹಾಯ ಕೇಳಬಾರ್ದು ದುಡ್ಡನ್ನ ಅಂತ ಮಟ್ಟಕ್ಕೆ ಅವ್ನು ಯೋಚನೆ ಮಾಡ್ತಾನೆ ಸುಧಾಮ. ಹೌದು. ಕೃಷ್ಣ ಅವನ ಅಂತರಾತ್ಮವನ್ನು ಅರ್ಥ ಮಾಡ್ಕೊಂಡು ಇವನು ಕೇಳೋದಕ್ ನನ್ನ ಹತ್ರ ನಾಚಿಕೆ ಪಡ್ತಾನೆ ಅಂತ ತಿಳ್ಕೊಂಡು ಅವನ ಅಂತರಾತ್ಮನ ಅರ್ಥ ಮಾಡ್ಕೊಂಡು ಅವ್ನ ಮನೆಗೆ ಹೋಗೋಕಿನ ಮೊದ್ಲು ಅವನಿಗೆ ಶ್ರೀಮಂತಿಕೆ ಅಲ್ಲೇ ಕೊಟ್ಟಿರ್ತಾನೆ. ಹೌದು. ಅದಕ್ಕೆ ಹೇಳೋದು, ಕೇಳದೆ ಕಷ್ಟದಲ್ಲಿ ಕೇಳದೆ ಕೊಡುವವನು ಸಾಕ್ಷಾತ್ ಭಗವಂತ. ಹೌದು. ಕೇಳದೆಯೂ ಕೊಡದವನು ನರಾಧಮ. ಹೌದು. ನಾವು ಮನುಷ್ಯರನ್ನ ಕೇಳಿದ್ರು ಕೊಡಲ್ಲ, ಭಗವಂತ ಕೇಳ್ದೇನೆ ಕೊಡ್ತಾನೆ. ಹೌದು. ಅದಕ್ಕೆ ಅದು ಅವನು ಕೃಷ್ಣ ಅದಕ್ಕೆ ಹೇಳ್ತಾರದು, ಯದ್ಭಾವಂ ತದ್ಭವತಿ ಅಂತ ಒಂದ್ ಮಾತಿದೆ. ನಿಜ. ಸೊ ಅಲ್ಲಿ ಮನಸ್ಸಿನಂತೆ ಮಾದೇವ ಅನ್ನೋದೊಂದು ಮಾತಿದೆ. ಹಂಗೆ ಮನಸ್ಸಿನ ಹೆಂಗ್ ಇಟ್ಕಂತಿ ಅದ್ರ ಮೇಲೆ ಭಗವಂತ ನಮಗೆ ಆಶೀರ್ವಾದ ಮಾಡ್ತಾನೆ. ಹೌದು. ಸೊ ಅಲ್ಲಿ ಅದೇ ಒಂದು ಸನ್ನಿವೇಶದಲ್ಲಿ ಇನ್ನೊಂದು ಘಟನೆ ನಡೆಯುತ್ತೆ. ಅವರು ಶ್ರೀಕೃಷ್ಣ ಅಷ್ಟೊಂದು ದೊಡ್ಡ ಅರಸನಾಗಿದ್ರು ಕೂಡ ಅವರೆಲ್ಲರ ಒಂದು ದಾಸಿಯರ ಎದುರುಗಡೆ, ಅವನ ಹೆಂಡತಿಯರ ಎದುರುಗಡೆ, ಆ ಸಂಪೂರ್ಣ ರಾಜ್ಯಭಾರದ ನಡೆಸಿರ್ತಕ್ಕಂಥ ಸ್ಥಳದಲ್ಲಿ ಶ್ರೀಕೃಷ್ಣನಿಗೆ ಸುಧಾಮನಿಗೆ ಪಾದಪೂಜೆ ಮಾಡ್ತಾನೆ ಶ್ರೀಕೃಷ್ಣ ಕೆಳಗಡೆ ಕುತ್ಕೊಂಡು. ಸೊ ಅದು ಎಂತ ಒಂದು ಸ್ನೇಹದ ಬಾಂಧವ್ಯ ಇರುತ್ತೆ ಅವರಿಬ್ಬರ ಮಧ್ಯೆ ಅಂದ್ರೆ. ಸೊ ಅದ್ಭುತವಾಗಿರ್ತಕ್ಕಂಥ ಮಾತುಗಳಿದೆ ಅಲ್ಲೆಲ್ಲ. ಸೊ ಅದನ್ನ ಕೇಳೋದಕ್ಕೆ ನಿಜವಾಗ್ಲೂ ಪುಣ್ಯ ಅಂತ ಅನ್ಸುತ್ತೆ. ಸ್ನೇಹಿತರು ನೀವು ಹೇಳಿದಾಗ ನಿಜಕ್ಕೂ ಸ್ನೇಹಿತರು ಅಂದ್ರೆ ಹಾಗಿರ್ಬೇಕು. ಎಸ್ ಸರ್, ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್. ಒಂದೊಳ್ಳೆ ಮಾತುಗಳನ್ನ ಹೇಳಿದ್ರಿ. ಸ್ನೇಹದ ಬಗ್ಗೆ ಒಂದು ಒಳ್ಳೆ ಅರ್ಥವನ್ನ ಕೂಡ ಮೊನ್ನೆ ನಾವು ನಿಮಗೆ ಕಾಲ್ ಮಾಡಿದ್ವಲ್ಲ ಸರ್, ಟೂರಿಸ್ಟ್ ಬಗ್ಗೆ ಎಲ್ಲ ಮಾತಾಡಿದ್ವಲ್ಲ, ಮೊನ್ನೆ ಮಾಡಿದ್ವಿ ನೋಡ್ರಿ ಕಾಲ್. ಗೊತ್ತಾಯ್ತು ಸರ್, ಗೊತ್ತಾಯ್ತು. ನಿಮ್ಮ ಪ್ರಶಂಸೆ ಮಾಡಿದ್ವಿ, ಸಿದ್ದೇಶ್ ಅಂತ ಹೇಳಿದ್ವಿಲ್ಲ, ಅವರೇ ನಾವು. ಎಸ್ ಸರ್, ಗೊತ್ತಾಯ್ತು. ಥ್ಯಾಂಕ್ ಯು ಸೊ ಮಚ್ ಸರ್. ನೀವು ಹೇಳಿರ್ತಕ್ಕಂಥ ಉತ್ತರ ಸರಿಯಾಗಿದೆ. ಸೊ ಹೀಗೆ ಕರೆ ಮಾಡ್ತಾ ಇರಿ ಸರ್. ಸೊ ನಮ್ಮ ಜೊತೆ ಒಳ್ಳೊಳ್ಳೆ ವಿಚಾರಗಳನ್ನ ಹಂಚ್ಕೊಳ್ತಾ ಇರಿ. ಹೇಳಿ. ನೀವು ಪ್ರಶ್ನೆ ಕಾರ್ಯಕ್ರಮನ ಇದನ್ನು ವಿಸ್ತಾರವಾಗಿ ಮಾಡಿ ಚೆನ್ನಾಗಿ ನಡೆಸ್ಕೊಡಿ. ಕೇಳೋ ಪ್ರಶ್ನೆಗೆ ಸರಿಯಾದ ಆನ್ಸರ್ನ ಕೆಲವು ಸೆಕೆಂಡ್ಗಳಲ್ಲಿ ಕೊಟ್ಟಾಗ ಒಂದ್ ಯಾವ್ದು ರೀತಿ ಏನಾದ್ರೂ ಒಂದ್ ಸಣ್ಣದಾಗಿ ಏನಾದ್ರು ಸಣ್ಣ ಬಹುಮಾನ ಬಿಡಿ, ಇನ್ನೂ ರಶ್ ಆಗುತ್ತೆ, ಜನ ಇನ್ನೂ ಇಷ್ಟಪಡ್ತಾರೆ. ಖಂಡಿತ ಸರ್, ಖಂಡಿತ. ಅದನ್ನು ಮುಂದಿನ ದಿನಗಳಲ್ಲಿ ಬಂಗಾರ ಬೆಳ್ಳಿ ಏನು ಬೇಡ ರೀ. ಖಂಡಿತ ಸರ್. ಅಲ್ಲ, ದುಡ್ಡು ಬೆಳ್ಳಿ ಬಂಗಾರ ಏನ್ ಬೇಡ, ಅಟ್ಲೀಸ್ಟ್ ಏನಾದ್ರು ಒಂದು ಖುಷಿ ಆಗಂತ ಒಂದ್ ಸಣ್ಣ ಸ್ಮಾಲ್ ಒಂದು ಗಿಫ್ಟ್ ಇದೆ ಅಂತ ಗೊತ್ತಾದ್ರೆ ಜನ ನಿಮ್ V1 ಚಾನಲ್ ಇನ್ನೂ ಜೋರಾಗುತ್ತೆ. ನಮಸ್ತೆ ದಾವಣಗೆರೆ ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ. ಖಂಡಿತ ಸರ್, ಖಂಡಿತ. ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ. ಅದು ಆಕ್ಚುಲಿ ಪೈಪ್ ಲೈನ್ ಅಲ್ಲಿ ಇದೆ ಸರ್. ಜನಗಳು ಏನ್ ಗೊತ್ತಾ, ಏನಾದ್ರು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ಹೌದು. ಅದು ಆಕ್ಚುಲಿ ಅದು ಪೈಪ್ ಲೈನ್ ಅಲ್ಲಿ ಇದೆ ಸರ್. ಆದಷ್ಟು ಬೇಗ ಅದನ್ನ ಕಾರ್ಯರೂಪಕ್ಕೆ ತರ್ತೀವಿ ಸರ್. ನಾವು ಅದನ್ನ ಸರ್ಪ್ರೈಸ್ ಆಗಿ ಅನೌನ್ಸ್ ಮಾಡೋಣ ಅಂತ ಇದ್ದೀವಿ. ಗೊತ್ತಿರೋರು ಹೇಳ್ತಾರೆ, ಗೊತ್ತಿಲ್ದಾರು ಅಟ್ಲೀಸ್ಟ್ ಕಾರ್ಯಕ್ರಮ ನೋಡಿ ತಿಳ್ಕೊಂತಾರೆ. ನಿಜ ಸರ್, ನಿಜ. TRP ಚೆನ್ನಾಗಿ ಸಿಗುತ್ತೆ ಎಲ್ಲರಿಗೂ. ಖಂಡಿತ ಸರ್. ಅದು ಆಕ್ಚುಲಿ ಅದನ್ನ ಹೇಳಿದ್ನಲ್ಲ, ಅದು ಪೈಪ್ ಲೈನ್ ಇದೆ, ಅದನ್ನ ಸರ್ಪ್ರೈಸ್ ಆಗಿ ಅನೌನ್ಸ್ ಮಾಡೋಣ ಅಂತ ಇದ್ವಿ. ಸೊ ನೀವು ಕೇಳಿದಕ್ಕೆ ಹೇಳ್ತಾ ಇದೀನಿ, ಅದನ್ನ ಆದಷ್ಟು ಬೇಗ ಶುರು ಮಾಡ್ತಾ ಇದೀವಿ ಸರ್. ಸೊ ಕ್ವಿಕ್ ಟೈಮ್ ಅಲ್ಲಿ ಒಳಗಡೆ ಯಾರು ಇದನ್ನ ಹೇಳ್ತಾರೆ ಅವ್ರಿಗೆ ಬಹುಮಾನ ಕೊಡೋ ಒಂದು ಯೋಜನೆ ಹಾಕೊಳ್ತಾ ಇದೀವಿ ಸರ್. ಕನ್ನಡ ರಾಜ್ಯೋತ್ಸವ ಬರುತ್ತೆ ನೋಡ್ರಿ, 1ನೇ ತಾರೀಕು ಮಾಡಿ. ಎಸ್ ಸರ್, ಖಂಡಿತ ಮಾಡುವ ಸರ್. ಕನ್ನಡದ ಬಗ್ಗೆ ಪ್ರಶ್ನೆ ಕೇಳಿ, ಕನ್ನಡಿಗರಿಗೆ ಎಷ್ಟು ಗೊತ್ತಿರುತ್ತೆ ಅಂತ ಗೊತ್ತಾಗುತ್ತೆ. ಖಂಡಿತ ಸರ್, ಖಂಡಿತ ಮಾಡೋಣ ಸರ್, ಮಾಡೋಣ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ಮಾಡಿ. ಏನು ಪ್ರತಿ ದಿವಸ ಮಾಡ್ಬೇಕಂತ ಏನಿಲ್ಲ, ಅಟ್ಲೀಸ್ಟ್ ಯಾವ್ದೋ ವಿಶೇಷವಾದ ದಿನಗಳಲ್ಲಿ ಮಾಡಿ. ಖಂಡಿತ ಮಾಡ್ತೀವಿ ಸರ್, ಶೋರ್. ಚಾನಲ್ಗೂ ದಾವಣಗೆರೆ ನಮಸ್ತೆ ದಾವಣಗೆರೆ ಚಾನಲ್ಗೆ ಅಭಿಮಾನಿಗಳು ಇದ್ದಾರೆ. ಖಂಡಿತ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಅಭಿಮಾನ ಹೀಗೆ ಇರಲಿ. ಸೊ ಕಾರ್ಯಕ್ರಮಗಳನ್ನ ಇನ್ನಷ್ಟು ರಂಜನೀಯವಾಗಿ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ ಸರ್. ಹೌದೌದು. ಎಸ್ ಸರ್, ಥ್ಯಾಂಕ್ ಯು ಸರ್. ಎಸ್ ಸರ್, ಥ್ಯಾಂಕ್ ಯು. ನಮಸ್ತೆ ಸರ್. ಏನಿಲ್ಲ, ನಿಮ್ದು ಅಂಬರಕರ್ ಅವ್ರು ತೋರಿಸ್ತಾರಲ್ಲ, ಮಹೇಂದ್ರಕರ್ ಅವ್ರು ತೋರಿಸ್ತಾರೆ, ಬೇಕಾದ ಜನ ಎಲ್ಲ ತೋರಿಸ್ತಾರಲ್ಲ, ಅವರೆಲ್ಲ ಒಂದೇನೋ ಒಂದು ಶರತ್ ಪೀಸ, ಒಂದು ಖರ್ಚಿಪ್ ಪೀಸ ಏನಾದ್ರು ಕೊಡಿ ಖುಷಿಗೆ. ಖಂಡಿತ ಸರ್, ಖಂಡಿತ ಮಾತಾಡ್ತೀವಿ ಸರ್. ಸ್ಪಾನ್ಸರ್ಗಳ ಹತ್ರ ಮಾತಾಡಿ ಒಂದು ಪಾಸಿಟಿವ್ ಡಿಸಿಷನ್ ತಗೊಳ್ತೀವಿ ಸರ್ ಆದಷ್ಟು ಬೇಗ. ಆಯ್ತು ಸರ್, ಥ್ಯಾಂಕ್ ಯು ಸರ್. ಎಲ್ಲರಿಗೂ ಅಡ್ವರ್ಟೈಸ್ಮೆಂಟ್ ಆಗುತ್ತೆ, ಎಲ್ಲರಿಗೂ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಸಿಗ್ಲಿ ಅಂತ ಆಶಿಸ್ತೇನೆ. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಶುಭ ದಿನ ಸರ್. ಓಕೆ, ನಮಸ್ತೆ. ಓಕೆ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ತುಂಬ ಚೆನ್ನಾಗಿ ಮಹಾಭಾರತದ ಶ್ರೀಕೃಷ್ಣ ಸುಧಾಮರ ಒಂದು ಸ್ನೇಹದ ಬಗ್ಗೆ ಕೂಡ ಮಾತಾಡಿದರು. ಅದ್ರ ಜೊತೆಗೆ ಸರಿ ಉತ್ತರವನ್ನು ಕೂಡ ಕೊಟ್ಟರು. ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಮೇಡಮ್, ತಮ್ಮ ಹೆಸರು? ಶೋಭಾ ಮೇಡಮ್. ಓಕೆ, ತಿಂಡಿ ಆಯ್ತಾ? ಓ ಸೂಪರ್. ಏನು ಡಯಟಿಂಗಲ್ಲಿ ಇದ್ದೀರಾ ಮೇಡಮ್? ಇಲ್ಲ ಸರ್, ಹಂಗೇನಿಲ್ಲ. ಕೆಲಸ ಇತ್ತು, ಮಗ ಬಂದಿದ್ದ, ಹಾಗಾಗಿ ಸ್ವಲ್ಪ ಅಡಿಗೆ ಕೆಲಸ ಎಲ್ಲ ಇತ್ತಲ್ಲ. ಓಕೆ, ಲೇಟ್ ಆಯ್ತು. ಓಕೆ. ಹಬ್ಬದ ಪ್ರಿಪರೇಷನ್ಸ್ ಎಲ್ಲ ಜೋರ ಮೇಡಮ್?
ನಾರ್ಮಲ್ ಸಿಂಪಲ್ ಆಗಿ. ಓಕೆ. ಬಟ್ ಗಣೇಶನ್ ಪೂಜೆ ಅಂತ ಮಾಡ್ಲೇಬೇಕಲ್ವಾ? ಹೌದು ಹೌದು. ನಾಳೆ ಬೆಳಕಿರಿದ್ರೆ ಗೌರಿ, ನಾಡಿದ್ದು ಇನ್ನೇನು ಬಾಲಗಣಪ ಮನೆಗೆ ಬಂದ್ಬಿಡ್ತಾರೆ. ಹೌದು ಸರ್. ಸೊ ಮನೇಲಿ ಗಣಪತಿ ತರ ಸಂಪ್ರದಾಯ ಏನಾದ್ರು ಇದೆಯಾ ಮೇಡಮ್? ಇಲ್ಲ ಸರ್, ಯಾವತ್ತೂ ಇಟ್ಟಿಲ್ಲ. ಅಲ್ಲೇ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತೀವಿ ಸರ್, ಸ್ವೀಟ್ ಒಬ್ಬಟ್ಟೆಲ್ಲ ಮಾಡಿ. ಓಕೆ ಓಕೆ. ಸೊ ಏನ್ ಸ್ಪೆಷಲ್? ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀವಿ ಸರ್ ಗ್ರ್ಯಾಂಡ್ ಆಗಿ. ಓಕೆ ಓಕೆ. ಗಣಪತಿ ಹಬ್ಬಕ್ಕೆ ಏನ್ ಸ್ಪೆಷಲ್ ಮಾಡ್ತಾ ಇದೀರಿ ಮೇಡಮ್? ಸರ್ ಗಣಪತಿ ಹಬ್ಬಕ್ಕೆ ಏನ್ ಸ್ಪೆಷಲ್ ಮಾಡ್ತಾ ಇದೀರಿ ಕೇಳಿದೆ. ಸರ್ ಒಬ್ಬಟ್ಟು ಮಾಡ್ತೀವಿ ಸರ್, ಒಬ್ಬಟ್ಟು, ಕಡುಬು, ಕರ್ಜಿಕಾಯಿ. ಓಕೆ. ಸರ್ ಫೈನ್ ಫೈನ್. ಸ್ವೀಟ್ ಎಲ್ಲ ವೆರೈಟಿ ಮಾಡ್ತೀವಿ ಸರ್, ತುಂಬಾ ಸೂಪರ್ ಆಗಿ ಮಾಡ್ತೀವಿ ಸರ್ ಅಡಿಗೆ ಎಲ್ಲ. ಮೇಡಮ್ ಬಾಯಲ್ಲಿ ನೀರ್ ಬರುತ್ತೆ ಮೇಡಮ್, ನೀವು ಇಷ್ಟೊಂದು ದೊಡ್ಡ ಲೀಸ್ಟ್ಗಳನ್ನೆಲ್ಲ ಹೇಳ್ಬಿಟ್ರೆ ನಾನು ಈಗಲೇ ಮನೆಗೆ ಬಂದ್ಬಿಡ್ತೀನಿ ನೋಡಿ ಆಮೇಲೆ. ಹೌದು ಸರ್, ನಮ್ಮ ರಿಲೇಷನ್ ಎಲ್ಲ ಇಷ್ಟಪಡ್ತಾರೆ ಸರ್ ನನ್ ಕೈ ಅಡಿಗೆ. ಸ್ವೀಟ್ ತುಂಬಾ ವೆರೈಟೀಸ್ ಎಲ್ಲ ಮಾಡ್ತೀನಿ. ಹಾಗಾಗಿ ಈಗ ಗಣೇಶನಿಗೆ ಕಡುಬು ಅಂದ್ರೆ ತುಂಬಾ ಫೇವ್ರೇಟ್ ಅಲ್ವಾ? ಹೌದು ಹೌದು. ಹಾಗಾಗಿ ಕಡುಬು, ಮನೇಲಿ ಒಬ್ಬಟ್ಟು, ಓಕೆ, ಎಲ್ಲ ಮಾಡಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಹಾಗೆ ಪ್ರಸಾದನ ಕೂಡ ಮಾಡ್ಕೊಂಡು ಹೋಗ್ತೀನಿ. ಮಕ್ಕಳಿಗೆ ಎಲ್ಲ ಮಕ್ಕಳು ಇರ್ತಾರೆ, ಕಡ್ಲೆಕಾಳು ಪ್ರಸಾದ, ಆಮೇಲೆ ಪುಳಿಯೋಗರೆ ಅವೆಲ್ಲ ತಗೊಂಡೋಗಿ ಮಾಡಿ ಪೂಜೆ ಮಾಡಿಸ್ಕೊಂಡ್ ಬರ್ತೀವಿ ಸರ್. ಓಕೆ. ಸೊ ಈಗ ನಾವು ಟೇಸ್ಟ್ ಮಾಡ್ಬೇಕಂದ್ರೆ ಗಣಪತಿ ಹಬ್ಬದ ದಿವಸ ಬರ್ಬೇಕಾ, ಮುಂಚೆ ಬಂದ್ರೆ ಕೊಡ್ತೀರಾ ಮೇಡಮ್? ಸರ್ ನೀವ್ ಯಾವಾಗ ಬಂದ್ರು ರೆಡಿ ಇರುತ್ತೆ ಸರ್. ನೀವ್ ಬರ್ತೀವಿ ಅಂತ ಹೇಳಿದ್ರೆ ಸಾಕು ಸರ್, ನೀವ್ ಬರೋಷ್ಟರಲ್ಲಿ ರೆಡಿ ಆಗಿರುತ್ತೆ. ಥ್ಯಾಂಕ್ ಯು ಮೇಡಮ್. ಯಾಕಂದ್ರೆ ಟು ಬಿ ಫ್ರಾಂಕ್ ಹೇಳ್ತೀನಿ, ನಂಗೆ ಸ್ವೀಟ್ಸ್ ಅಂದ್ರೆ ತುಂಬಾನೇ ಇಷ್ಟ. ಸರ್ ನಮ್ಮನೆ ಸ್ವೀಟ್ ಈ ಶ್ರಾವಣ ತಿಂಗಳು ಫುಲ್ ಡೈಲಿ ಸ್ವೀಟ್ ಆಗಿದೆ ಸರ್. ಹೌದಾ? ಓಕೆ ಓಕೆ. ಖಂಡಿತ ಮೇಡಮ್, ನಿಮ್ಮ ಒಂದು ಕೈ ರುಚಿನ ಸವಿಯಕ್ಕೆ ಯಾವಾಗಾರು ಒಂದು ಸರ್ಪ್ರೈಸ್ ಆಗಿ ಬರ್ತೀವಿ ಅಂತೆ, ಡೋಂಟ್ ವರಿ. ಎಸ್. ಸೊ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳಕ್ ರೆಡಿ ಇದ್ದೀರಾ? ಸರ್ ಒಂದೇ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ, ಕ್ವಿಕ್ ಆಗಿ ಟಿವಿ ನೋಡ್ತಾ 30 ಸೆಕೆಂಡಲ್ಲಿ ಉತ್ತರ ಹೇಳ್ಬೇಕು. ಹೇಳಿ ಸರ್. ಓಕೆ. ಅದಕ್ಕಿಂತ ಮುಂಚೆ ಇನ್ನೊಂದು ಬೇರೆ ಪ್ರಶ್ನೆ ಏನು ಅಂದ್ರೆ, ನಿಮ್ಮ ಫೇವರೇಟ್ ಟೀಚರ್ ಯಾರು ಮೇಡಮ್? ಸರ್ ಫೇವರೇಟ್ ಟೀಚರ್ ಅಂತ ನನಗೆ ಯಾರಿಲ್ಲ, ಯಾಕಂದ್ರೆ ನಾನು ಓದಿಲ್ಲ ಸರ್. ಓಕೆ. ಬಟ್ ಟೀಚರ್ಸ್ ಗಳು ಅಂದ್ರೆ ತುಂಬಾ ಗ್ರೇಟ್ ಸರ್. ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿರೋ ಎಲ್ಲಾ ಟೀಚರ್ಸ್ ಗಳಿಗೂ ಹ್ಯಾಪಿ ಟೀಚರ್ಸ್ ಡೇ. ಯಾಕಂದ್ರೆ ಎಷ್ಟು ಅನ್ನೋ ಅಕ್ಷರ ಬರ್ದೇ ಇರೋ ಮಕ್ಕಳಿಗೆ, ಅವರಿಗೆ ಇದ್ದಿ ಬುದ್ಧಿ ಹೇಳಿ 6 ತಿಂಗಳನ್ನ ಪ್ರಿಪೇರ್ ಮಾಡ್ತಾರೆ ಸರ್ ಆ ಮಕ್ಕಳಿಗೆ. ನಿಜವಾಗ್ಲೂ ಅವರಿಗೆ ಹ್ಯಾಂಡ್ ಸ್ಟಾಪ್ ಸರ್. ಅವರು ತಗೊಳ್ಳೋ ಸ್ಯಾಲ್ರಿ ಇದೆಯಲ್ಲ, ಅದೇನಕ್ಕೂ ಇಲ್ಲ ಸರ್. ಬಟ್ ಅವ್ರು ಮಾಡೋ ಹಾರ್ಡ್ ವರ್ಕ್ ಇದೆಯಲ್ಲ, ಅದು ಯಾಕಂದ್ರೆ ನಾನು ತುಂಬಾ ಹತ್ರದಿಂದ ನೋಡಿದೀನಿ. ನಾನು ಸ್ಕೂಲಲ್ಲಿ ಹೆಲ್ಪರ್ ಆಗಿ 2 ವರ್ಷ ಕೆಲಸ ಮಾಡಿದೀನಿ. ಎಷ್ಟು ಶ್ರಮ ಪಡ್ತಾರೆ ಟೀಚರ್ಸ್ ಅಂದ್ರೆ, ಅವ್ರು ಇಷ್ಟು ಶ್ರಮ ಪಟ್ರೆ ಅವ್ರು ಎಲ್ಲಿದ್ದಾರೆ ಅಲ್ಲೇ ಇರ್ತಾರೆ ಸರ್. ಬಟ್ ಅವ್ರು ಕೊಡೋ ವಿದ್ಯೆ ಇದೆಯಲ್ಲ, ಆ ಮಕ್ಕಳು ಹಂತವಾಗಿ ಯಾವ ಸ್ಟೇಜ್ ಅಲ್ಲಿ ಇರ್ತಾರೆ ಸರ್ ಅಲ್ವಾ? ಆ ಟೀಚರ್ಸ್ ಮಾತ್ರ ಅವ್ರು ಯಾವ ಸ್ಟೇಜ್ ಅಲ್ಲಿ ಇದ್ದಾರೆ ಅಲ್ಲೇ ಇರ್ತಾರೆ. ಬಟ್ ಅವ್ರು ಕೊಡೋ ವಿದ್ಯೆ ಎಲ್ಲೆಲ್ಲೋ ಫಾರಿನ್ವರೆಗೂ ಹೋಗುತ್ತೆ ಸರ್. ಖಂಡಿತ ಖಂಡಿತ ಮೇಡಮ್ ಅಲ್ವಾ? ಯಾವ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾರೆ ಮಕ್ಕಳು. ಈಗ ನನ್ ಮಗನು 2nd ಇಯರ್ ಸರ್, ದಾವಣಗೆರೆಯಲ್ಲೇ PCMB ತಗೊಂಡಿದ್ದಾನೆ. ಹೆಮ್ಮೆ ಅನ್ಸುತ್ತೆ ಸರ್ ಟೀಚರ್ಸ್ ಬಗ್ಗೆ ಅಂತೂ. ಅವರು ಇಲ್ಲ ಅಂದ್ರೆ ಮಕ್ಕಳು ಖಂಡಿತ ಅವ್ರ ಮುಂದೆ ಬರಕ್ ಸಾಧ್ಯನೇ ಇಲ್ಲ. ಹೌದು ಹೌದು ಮೇಡಮ್. ಸೊ ಟೀಚರ್ಸ್ ಎಷ್ಟು ಹೇಳಿದ್ರು ಕಡಿಮೆನೆ ಬಿಡಿ. ಟೀಚರ್ಸ್ ಗಳ ಬಗ್ಗೆ ನಾವು ಮಾತಾಡಿದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾತಾಡಿದ್ರು ಬಹುಶಃ ಮಾತುಗಳು ಮುಗಿಯಲ್ಲ ಅಂತ ಅನ್ಸುತ್ತೆ. ಟೀಚರ್ಸ್ಗಳು ನಮಗೆ ಇವತ್ತೇನಾದ್ರೂ ನಮ್ಮಂತ ಕಗ್ಗಲ್ಲನ್ನ ಕೆತ್ತಿ ಮೂರ್ತಿ ಮಾಡದಿದ್ರೆ ಬಹುಶಃ ನಾವು ಇಷ್ಟೊಂದು ಸುಲಲಿತವಾಗಿ ಯಾವುದೇ ಒಂದು ಭಾಷೆಯನ್ನಾಗ್ಲಿ, ಭಾಷೆ ಮೇಲೆ ಹಿಡಿತ ಇಟ್ಕೊಂಡು ಮಾತಾಡಕ್ ಆಗ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ. ಸೊ ಹಾಗಾಗಿ ನಮ್ಮನ್ನೆಲ್ಲ ಕೆತ್ತಿ ಮೂರ್ತಿಯನ್ನಾಗಿ ಮಾಡಿ ಇಷ್ಟೊಂದು ನಿರ್ಗಳವಾಗಿ ಮಾತಾಡಕ್ ಕಲ್ಸಿರ್ತಕ್ಕಂಥದ್ದು ಯಾರಾದ್ರೂ ಇದ್ರೆ ಆ ಒಂದು ಕ್ರೆಡಿಟ್ ಎಲ್ಲ ಗುರುಗಳಿಗೆ ಸಲ್ಬೇಕಾಗಿರ್ತಕ್ಕಂಥದ್ದು. ಖಂಡಿತ ಎಲ್ಲ ಗುರುಗಳಿಗೆ ನಾವು ಒಂದು ಹೃದಯ ಸ್ಪರ್ಶಿ ನಮಸ್ಕಾರಗಳನ್ನ ಇಲ್ಲಿಂದ ಹೇಳಲೇಬೇಕು ಮೇಡಮ್. ಹೌದು ಸರ್. ಸೊ ಥ್ಯಾಂಕ್ ಯು, ತುಂಬ ಒಂದು ಚೆನ್ನಾಗಿ ಹೇಳಿದ್ರಿ. ಸೊ ಇವಾಗ ನಿಮ್ಮ ಪ್ರಶ್ನೆ ಬರ್ತಾ ಇದೆ, ನೀವು ಪ್ರಶ್ನೆಗೆ ಉತ್ತರ ಕೊಡ್ತೀರಿ ಅಂದ್ರೆ ನಾನು ಪ್ರಶ್ನೆ ಕೇಳ್ತೀನಿ ಮೇಡಮ್, ಕೇಳ್ಬೋದಾ? ಡಾಕ್ಟರ್ ರಾಧಾಕೃಷ್ಣನ್ ಅವರು ಖಂಡಿತ 30 ಸೆಕೆಂಡಲ್ಲಿ ಉತ್ತರ ಹೇಳಬೇಕು. ಡಾಕ್ಟರ್ ರಾಧಾಕೃಷ್ಣನ್ ಅವರು ನೊಬೆಲ್ ಪ್ರಶಸ್ತಿಗೆ ಎಷ್ಟು ಬಾರಿ ನಾಮನಿರ್ದೇಶನಗೊಂಡಿದ್ರು ಅಂತ ಹೇಳಿ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು, ಇವರು ಮಾಜಿ ಉಪರಾಷ್ಟ್ರಪತಿ ಕೂಡ ಹೌದು ಮತ್ತು ರಾಷ್ಟ್ರಪತಿ ಕೂಡ ಹೌದು. ಇವರ ನೆನಪಿನಲ್ಲಿ ಇವತ್ತು ಶಿಕ್ಷಕ ದಿನಾಚರಣೆಯನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅವರು ಎಷ್ಟು ಬಾರಿ ನೊಬೆಲ್ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಿದ್ರು ಅಂತ ಹೇಳಿ. ಸೊ ನಿಮ್ಮ ಒಂದು ಆಪ್ಷನ್ 17 ಬಾರಿ, 27 ಬಾರಿ, 28 ಬಾರಿ, 29 ಬಾರಿ, 30 ಬಾರಿ. ಸರಿ ಉತ್ತರವನ್ನು ಬೇಗ ಹೇಳಬೇಕು, 30 ಸೆಕೆಂಡಲ್ಲಿ. 25 ಬಾರಿ ಸರ್.
25 ಆಪ್ಷನ್ನೇ ಇಲ್ಲ ಇಲ್ಲಿ. 27, 28, 29, 30. 29 ಇಲ್ಲ, ರಾಂಗ್ ಆನ್ಸರ್. ಒಂದ್ ಪ್ರಶ್ನೆಗೆ ಒಂದ್ ಮಾತ್ರ ಉತ್ತರ ಕೊಡ್ಬೇಕು. ಫೈನ್, ನೆಕ್ಸ್ಟ್ ಕಾಲರ್ ಯಾರಾದ್ರೂ ಕಾಲ್ ಮಾಡಿದ್ರೆ ಅವ್ರು ಸರಿ ಉತ್ತರವನ್ನು ಕೊಡ್ತಾರ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಮೇಡಮ್. ಹೀಗೆ ಕರೆ ಮಾಡ್ತಾ ಇರಿ. ಸೊ ನಿಮ್ಮ ಒಂದು ಸ್ವೀಟ್ ಮಾಡ್ತಕ್ಕಂಥ ಅಭಿರುಚಿಯನ್ನು ನಿಲ್ಲಿಸಬೇಡಿ ಅಂತ ಕೇಳ್ಕೊಳ್ತೀನಿ. ಈ ನಂಬರ್ ನಿಮಗೆ ಗೊತ್ತಿದ್ರೆ ಖಂಡಿತ ಕಾಲ್ ಮಾಡ್ಬಿಟ್ಟು ಬನ್ರಿ ಸರ್. ನೀವು ದಾವಣಗೆರೆಯಿಂದ ಬರೋಷ್ಟೆಲ್ಲ ಇಲ್ಲಿ ರೆಡಿ ಆಗಿರುತ್ತೆ. ಖಂಡಿತ. ಯಾವ ಊರಿಗೆ ಬರ್ಬೇಕು ಅಂದ್ರಿ? ಸರ್ ದಾವಣಗೆರೆ ಸರ್. ದಾವಣಗೆರೆ. ಓಕೆ, ನಾನು ದಾವಣಗೆರೆ ತುಂಬಾ ಸರಿ ಬರ್ತಾ ಇರ್ತೀನಿ. ಹೌದಾ ಸರ್? ಸರ್ ನೀವು ಬರೋದ್ ಮುಂಚೆ ನನಗೆ ಒಂದು ಇನ್ಫಾರ್ಮ್ ಮಾಡಿ ಸರ್. ನಾನು ರೆಡಿ ಮಾಡಿರ್ತೀನಿ ಬರೋ ಒಳಗಡೆ ಖಂಡಿತ. ಅಲ್ಲಿ ಕುವೆಂಪು ಶಾಲೆ ಇದೆ ಅಲ್ವಾ ಸರ್? ದಾವಣಗೆರೆ ಕುವೆಂಪು ಶಾಲೆ ಇದೆ ಅಲ್ಲ? ಕುವೆಂಪು ಶಾಲೆ ತಾನೇ ಅದು? ಅಲ್ಲ, ಇಲ್ಲ ಸರ್, ಪ್ರಕೃತಿ ಪ್ರಕೃತಿ ವಿದ್ಯಾಲಯಕ್ಕೆ ಯೋಗ ಹೇಳ್ಕೊಡ್ಲಿಕ್ಕೆ ಬರ್ತೀನಿ. ಹೌದಾ ಸರ್? ಅಲ್ಲೇ ಕೆಲಸ ಮಾಡಿದ್ದು, ನನ್ನ ಮಗನು ಅಲ್ಲೇ ಓದಿದ್ದು ಪ್ರಕೃತಿ ಶಾಲೆಯಲ್ಲೇ. ಓಕೆ. ಅಲ್ಲಿ ಲೋಹಿತ್ ಸರ್, ಮನು ಸರ್ ಎಲ್ಲ ಇದಾರಲ್ವಾ? ಹೌದು. ಸೊ ಅಲ್ಲಿ ನಾನು ಯೋಗ ಹೇಳ್ಕೊಡ್ಲಿಕ್ಕೆ ಬರ್ತಾ ಇರ್ತೀನಿ. ಹೌದಾ ಸರ್? ತುಂಬಾ ಹತ್ರದಲ್ಲೇ ಬರ್ತೀರಾ ನೀವು? ಒಂದು ಕಾಲ್ ಮಾಡಿ ಸರ್. ಖಂಡಿತ ಮೇಡಮ್. ನೀವು ಬರೋದ್ ಮುಂಚೆ ಇನ್ಫಾರ್ಮ್ ಮಾಡಿ ಸರ್. ನನ್ನ ಹೆಸರು ಶೋಭಾ ಅಂತ, ಈ ನಂಬರ್ ಇಟ್ಕೊಳ್ಳಿ ಸರ್. ಖಂಡಿತ ಮೇಡಮ್, ಬರ್ತೀನಿ, ಕಾಲ್ ಮಾಡ್ತೀನಿ. ಸರಿ ಸರ್, ನೀವು ಬಂದಾಗ ಇನ್ಫಾರ್ಮ್ ಮಾಡಿ ಸರ್. ನೀವು ಇಲ್ಲಿ ಬರಕ್ಕಾಗಿಲ್ಲ ಅಂದ್ರೆ ಅಲ್ಲಿ ನಾನು ಪಾರ್ಸಲ್ ತಂದು ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಮೇಡಮ್, ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು. ಸಾಧ್ಯವಾದ್ರೆ ಖಂಡಿತ ಕರೆ ಮಾಡ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ನಮಸ್ತೆ. ಓಕೆ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಮೇಡಮ್ ಅವರು ಉತ್ತರವನ್ನು ತಪ್ಪಾಗಿ ಹೇಳಿದರು. ನೋಡೋಣ ನೆಕ್ಸ್ಟ್ ಯಾರಾದರೂ ಕರೆ ಮಾಡಿರ್ತಕ್ಕಂಥವ್ರು ಸರಿ ಉತ್ತರವನ್ನು ಹೇಳ್ತಾರೆ ಅಂತ ಹೇಳಿ. ಇನ್ನೊಂದು ಕಾಲ್ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಸರ್ ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಫೈನ್, ಟಿವಿ ವಾಲ್ಯೂಮ್ ತುಂಬ ಜೋರಾಗಿದ್ದರಿಂದ ನಾನೇ ಕರೆ ಕಟ್ ಮಾಡಬೇಕಾಯಿತು. ಸೊ ದಯವಿಟ್ಟು ಎಲ್ಲ ವೀಕ್ಷಕರ ಹತ್ರ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಕರೆ ಮಾಡಿದ್ರೆ ನಾನು ನಿಮ್ಮ ಜೊತೆ ಸಲೀಸಾಗಿ ಮಾತಾಡ್ಬೋದು. ಇಲ್ಲಾಂದರೆ ನನ್ನ ವಾಯ್ಸ್ ನನಗೆ ಎಕೋ ಆಗ್ತಾ ಇರುತ್ತೆ, ಸೊ ಡಿಸ್ಟರ್ಬ್ ಆಗುತ್ತೆ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಸರ್ ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಸರ್ ಮ್ಯೂಟ್ ಆಗಿಲ್ಲ ಸರ್, ನನಗೆ ಕೇಳಿಸ್ತಾ ಇದೆ ವಾಯ್ಸು. ನೋಡಿ ಸರ್. ಓಕೆ ಸರ್, ನಿಮ್ಮ ಹೆಸರು? ಮಾರುತಿ ಅಂತ ಸರ್, ಕುಂದೂರು. ಸರ್ ಎಲ್ಲಿಂದ ಸರ್? ಕುಂದೂರು. ಓಕೆ, ನಿನ್ನೆ ಕಾಲ್ ಮಾಡಿದ್ರಿ ಅಲ್ವಾ ಸರ್? ಇಲ್ಲ ಸರ್, ಇಲ್ಲ, ಈಗ ಒಂದು 20 days ಹಿಂದೆ ಮಾಡಿದ್ದೆ. ಓಕೆ ಮಾರುತಿ ಸರ್, ಕ್ವಶನ್ ರೆಡಿ ಇದೆ, ಕ್ವಿಕ್ ಆಗಿ ಆನ್ಸರ್ ಹೇಳಕ್ಕೆ ರೆಡಿ ಇದ್ದೀರಾ? ಕೇಳಿ ಸರ್, ಏನಿದೆ? ಎಸ್ ಸರ್. ಡಾಕ್ಟರ್ ರಾಧಾಕೃಷ್ಣನ್, ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ನೊಬೆಲ್ ಪ್ರಶಸ್ತಿಗೆ ಎಷ್ಟು ಬಾರಿ ನಾಮನಿರ್ದೇಶನಗೊಂಡಿದ್ರು ಅಂತ ಹೇಳಿ. ನಿಮ್ಮ ಆಪ್ಷನ್ಸ್ 27, 28, 29, 30. ಕ್ವಿಕ್ ಆಗಿ ಉತ್ತರ ಹೇಳ್ಬೋದಾ? 30. ಸೊ ನೋಡೋಣ, ಅದು ಸರಿ ಉತ್ತರ ರಾಂಗ್ ಉತ್ತರನ ಅಂತ ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಿಮ್ಮ ಒಂದು ಸ್ಕೂಲ್ ಟೀಚರ್ಸ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಯಾಕಂದ್ರೆ ಇವತ್ತು ಶಿಕ್ಷಕರ ದಿನಾಚರಣೆ ಇದೆ. ಎಸ್, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಫೇವ್ರೆಟ್ ಟೀಚರ್ ಯಾರಾಗಿದ್ರು ಅಂತ ಕೇಳ್ಬೋದಾ? ನಮ್ಮಲ್ಲಿ ಒಬ್ರು ಇವರಿದ್ರು ಸರ್, ಅಬ್ದುಲ್ ಕಲಾಂ ಅಂತ. ಓಕೆ, ಇಂಗ್ಲಿಷ್ ಟೀಚರ್ ಅವರು. ಓ ಸೂಪರ್. ಇವಾಗ್ಲೂ ಅವ್ರನ್ನ ನಾನು ನೆನ್ಸಿರ ಇದೇ ಇಲ್ಲ. ನಾನು ಏನಾರು ಒಂಚೂರು ಇಂಗ್ಲಿಷ್ ಅಲ್ಲಿ ಏನಾದ್ರು ಮಾತಾಡ್ಬೇಕಂದ್ರೆ ಅವರೇ ಪ್ರೇರಣೆ. ಓಕೆ, ನಾನು ಏನೇ ಇಂಗ್ಲಿಷ್ ಒಂದು ಫಸ್ಟ್ ಇಂದ ಅದೇನಂತಾರಲ್ಲ 26 ಅಕ್ಷರ ಕಲಿಬೇಕು ಅನ್ನೋದು, ಕನ್ನಡದಲ್ಲಿ ಹೆಂಗ 52 ಆತರ ಇಂಗ್ಲಿಷ್ ಅಲ್ಲಿ ಏನಾದ್ರು ನಾನು ಒಂದು 26 ಅಕ್ಷರ ಕಲಿಬೇಕಂದ್ರೆ ಆ ತರ ಜ್ಞಾನ ಹೇಳ್ಕೊಟ್ಟಿದ್ದೆ ಅವರು ಸರ್. ವಾವ್, ಸೂಪರ್ ಸರ್, ಸೂಪರ್. ನನಗೆ ಒಂದ್ ಹೇಳ್ಬೇಕಂದ್ರೆ ಆಕ್ಚುಲಿ ನಮಗೆ ಏನಿಲ್ಲ, ನಮ್ಮನೆ ಮುಂದೆ ಸ್ಕೂಲ್ ಇರೋದು. ಓಕೆ, ನಮ್ಮನೆ ಅಂದ್ರೆ ಒಂದು 100 meters ಇಲ್ಲ. ಓಕೆ, ಆ ತರ ಡಿಸ್ಟೆನ್ಸ್ ಅಲ್ಲಿ ಇದ್ರು ನಮಗೆ ಅಷ್ಟು ಇಂಗ್ಲಿಷ್ ಜ್ಞಾನನೇ ಇದ್ದಿಲ್ಲ. ಓಕೆ, ಊರಲ್ಲಿ ಜ್ಞಾನ ಎಷ್ಟಿತ್ತು ಅಂದ್ರೆ ಸರ್, ಅವರು ನೋಡ್ಲಿಕ್ಕೆ ಒಬ್ರ ಮುಸ್ಲಿಂ ಅನ್ನೋಣ ಅಷ್ಟೇ, ಆದ್ರೆ ಅವ್ರು ಎಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಿದ್ರು ಅಂದ್ರೆ ಅದು ಇವಾಗ್ಲೂ ಊಹಿಸ್ಕೊಳ್ಲಿಕ್ಕೆ ಅಸಾಧ್ಯ. ಓಕೆ, ಅವ್ರ ಬಾಯಲ್ಲಿ ಒಂದು ಇಂಗ್ಲಿಷ್ ಟೀಚರ್ ಅನ್ನೋಣ, ಆದ್ರೆ ಒಂದು ಮಾತೃಭಾಷೆ ಕನ್ನಡನೇ, ಅಷ್ಟು ಸ್ಪಷ್ಟವಾಗಿ ಮಾತಾಡೋರು ಅವ್ರು. ಓಕೆ, ಅವ್ರಾಗ್ಲಿ. ಆಮೇಲೆ ಇನ್ನೊಬ್ರು ಇದ್ರು ಮೊಹಮ್ಮದ್ ಅಂತ, ಅವ್ರ ಬಗ್ಗೆ ನಾನು ಬರೇ ಮುಸ್ಲಿಂ ಬಗ್ಗೆ ಹೇಳ್ತೀನಿ ಅಂತ ಇದೆ ಅನ್ಕೋಬಿಟ್ಟೆ. ನಮ್ಮ ಗಣಿತ ಟೀಚರ್ ಇನ್ನೊಬ್ರು ಪ್ರೌಢಶಾಲೆಯಲ್ಲಿ, ಮಲೆಬೆನ್ನೂರು ಅವ್ರದ್ದು ಊರು. ಓಕೆ,
ಅವರು ಹೇಳಲಿಕ್ಕೆ ಬಹಳ ಅಸಾಧ್ಯ ಸರ್. ಓಕೆ ಭಾರಿ ಇದು ಹೆಮ್ಮೆ ನನಗೆ ಸರ್. ಓಕೆ ಓಕೆ. ಸೊ ನಿಮ್ಮ ಟೀಚರ್ ನಿಮ್ಗೆ ಹೇಳಿರ್ತಕ್ಕಂಥ ಒಂದು ಮಾತು, ನೆನಪಿರ್ತಕ್ಕಂಥ ಮಾತು ಯಾವ್ದಾದ್ರು ನಮ್ಮ ಜೊತೆ ಶೇರ್ ಮಾಡ್ಕೋಬೋದಾ? ಹೇಳ್ತೀನಿ ಸರ್. ಅದ್ರಲ್ಲಿ ಹೇಳಿ. ನಾವು ಯಾರಿಗೆ ಏನ್ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಸರ್. ಆದ್ರೆ ನಮ್ಮಲ್ಲಿರೋ ಒಳ್ಳೆ ಗುಣನ ಬೇರೆಯವರಿಗೆ 4 ಜನಕ್ಕೆ ಹಂಚೋಬೇಕು. ಓಕೆ. ತಿಳುವಳಿಕೆ ಮಾತ್ರ ಸರ್. ಈಗ ನಾನು ಒಳ್ಳೆನಾಗಿದ್ದೀನಿ ಅಂತ ಹೇಳ್ತಿಲ್ಲ. ಓಕೆ. ಅದನ್ನೇ ಬೇರೆಯವರಿಗೆ ತಿಳಿಸ್ಬೇಡ ನೀನು. ಅವರು ನಿನ್ನಿಂದ ತಿಳ್ಕೋಬೇಕು, ಆ ತರ ನೀನ್ ಬೆಳಿಬೇಕು ಅಂದಿಲ್ಲ ಸರ್. ಓಹೋ ಸೂಪರ್ ಸೂಪರ್. ಈಗ ನೀನು 4 ಜನಕ್ಕೆ ಒಳ್ಳೆನಂತ ಹೇಳ್ಕೋಬೇಡ. ನಿನ್ನ ನೋಡಿ ಅವ್ರು 4 ಜನ ಒಳ್ಳೆರಂತ ಅವ್ರ ಬಾಯಲ್ಲೇ ಬರ್ಬೇಕು, ಆ ತರ ಬೆಳಿಬೇಕು ಅಂದಿದೆ ಸರ್. ತುಂಬಾ ಅದ್ಭುತವಾಗಿರ್ತಕ್ಕಂಥ ಸಂದೇಶ ಅಲ್ವಾ ಅದು? ಹೌದು. ಈಗ ನಾವಾಗೆ ಹೇಳ್ಕೊಂಡ್ರೆ ಅದೇ ಬೇರೆ ಮಾತು. ನಿಜ. ನಾನು ಒಳ್ಳೆನೋ ಅಂತ ಹೇಳ್ಕೊಂತ ಹೋದ್ರೆ ಬಹಳ ಇದಾಗುತ್ತೆ ಸರ್. ಜನಕ್ಕೆ ಏನೋ ಒಂಥರ ಜಿಗುಪ್ಸೆ. ನಿಜ. ಅದನ್ನೇ ಐತಲ್ಲ, ನಮ್ಮ ತಂದೆ ತಾಯಿ ಆಗ್ಲಿ, ನಮ್ಮ ಟೀಚರ್ಸ್ ಆಗಿರ್ಲಿ, ಅವರೆಲ್ಲ ಟೀಚರ್ಸ್ ಎಲ್ಲ ನೋಡ್ಬಿಟ್ರೆ ಇದನ್ನ ಬಹಳ ಖುಷಿ ಪಡ್ತೀನಿ ಸರ್. ಇದೇ ಮಾತು ಹೇಳ್ತಿದ್ದವ್ರು, ನೀನು ಅಂತ ಒಳ್ಳೆನಂತ ಹೋಗ್ಬೇಡ, ಬೇರೆಯಿಂದ ಬೇರೆ ಬಾಯಲ್ಲೇ ಬರ್ಬೇಕು, ನೀನು ಒಳ್ಳೆಯವನು ಅಂತ ಹೇಳ್ತಿರ್ಬೇಕು. ಖಂಡಿತ. ಜನ ನಮ್ಮನ್ನ ಒಳ್ಳೆಯವರು ಅಂತ ಗುರುತಿಸಿದಾಗ ಆ ಸಿಗೋ ಬೆಲೆನೇ ಬೇರೆ ಅಲ್ವಾ? ಹೌದು ಸರ್. ಅಂದ್ರೆ ನಾವ್ ಏನೇ ಕಲಿಬೇಕಂದ್ರೆ ಅವರ ಪ್ರೇರಣೆಯಿಂದನೇ ಸರ್. ಹೌದು ಹೌದು. ಅವರಿಂದನೇ ನಾವು ಏನೇ ಒಂದು ವ್ಯಕ್ತಿತ್ವ ಆಗ್ಲಿ, ಒಂದು ಈ ಜೀವನದಾಗೆ, ಆಮೇಲೆ ಈ ಜೀವನ ನಾವು ಬದುಕಿರ್ತೀವಂತ ಅವರಿಂದನೇ ಒಂದು ಇದು ಇನ್ಸ್ಪಿರೇಷನ್ ಸರ್. ಈಗ ನಾವೇನೇ ಕಲ್ತಿದ್ವಿ, ಈಗ ನಾವು 1 ರಿಂದ 5 ಓದಿರ್ಲಿ, SSLC ಓದಿರ್ಲಿ, 1 ಡಿಗ್ರಿ ಓದಿರ್ಲಿ, ಎನಿ ಒನ್ ಎಜುಕೇಶನ್ ಸರ್, ಇದುವರೆಗೆ ನಾವ್ ಯಾವ್ದೇ ಒಂದು ಸ್ನಾತಕೋತ್ತರ ಪದವಿ ಆಗಿರ್ಲಿ, ಏನೇ ಆಗಿರ್ಲಿ, ಅದೆಲ್ಲ ಕಲಿಯೋದು ನಾವು ಒಂದು ಟೀಚರ್ಸ್ ಇಲ್ಲ ಅನ್ನೋದೊಂದು ಬಹಳ ಹೇಳಲಿಕ್ಕೆ ಅದೊಂದು ಇಷ್ಟಪಡ್ತೀನಿ ಸರ್. ಹೌದು ಹೌದು ಸರ್. ಬಹುಶಃ ಈಗ ಒಬ್ರು ತಂದೆಯಿಂದನೂ ಕಲಿಯಕ್ಕಲ್ಲ. ತಂದೆ ಹೇಳ್ಬೋದು, ಮಗ ನೀನ್ ಆತರ, ಮಗ ನೀನ್ ಹಂಗಾಗು, ಆತರ ಆಗು, ಹಿಂಗಾಗು ಅಂತ ಅವ್ರು ಒಂದು ಎಂಕರೇಜ್ ಮಾಡ್ತಾರೆ ಅಷ್ಟೇ ಸರ್. ನಾವ್ ಏನೇ ಒಂದು ಕಲಿಬೇಕಂದ್ರು ಟೀಚರ್ಸ್ ಇಂಪಾರ್ಟೆಂಟ್ ಸರ್. ಹೌದು ಹೌದು. ಅಪ್ಪ ಆಗ್ಲಿ ಅಮ್ಮ ಆಗ್ಲಿ ಒಂದ್ ಮಾತು ಹೇಳ್ತಾರೆ, ಅದ್ರ ಮೇಲೆ ಬೇಕಾದ್ರೆ ರಿಲೇಷನ್ ನೀನು ಇದು ಆಗು ಅದಾಗು ಅನ್ಬೋದು ಅಷ್ಟೇ ಸರ್. ಆದ್ರೆ ನಮ್ಗೆ ಏನೇ ಕಾರಣ ಇದ್ರು ಟೀಚರ್ಸ್ ಸರ್. ಹೌದು ಹೌದು ಸರ್. ಅದ್ರಾಗೂ ನನಗೆ ಇವತ್ತು ಕಾಲ್ ಸಿಕ್ಕಿದ್ ಬಹಳ ಖುಷಿ ಆಯ್ತು ಸರ್. ನಾನು ಅಲ್ಲಿ ಒಂದು 1/2 hour ಇಂದ ಟ್ರೈ ಮಾಡ್ತಾ ಇದ್ದೆ. ಓಕೆ ಓಕೆ. ಬಹಳ ಇಷ್ಟ ಪಡ್ತಾನೆ ನನ್ನ ಜೀವನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ನಿಮ್ಮ ಒಂದು ಟೀಚರ್ಸ್ಗಳ ಬಗ್ಗೆ ಇಟ್ಟಿರ್ತಕ್ಕಂಥ ಅಭಿಮಾನ ನಮಗೆ ನಿಜವಾಗ್ಲೂ ತುಂಬ ಖುಷಿ ಅನ್ನಿಸ್ತಾ ಇದೆ. ಯಾಕೆಂದ್ರೆ ನಾವು ಟೀಚರ್ಸ್ಗಳನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ಹೌದು ಸರ್. ನಮ್ಮ ಕೊನೆಯ ಉಸಿರಿರೋರ್ಗು ಮರಿಬಾರ್ದು ಕೂಡ. ಹೌದು ಸರ್. ಈಗ ನಾವ್ ಯಾವ್ದೇ ಸ್ಥಾನಾಗಿರ್ಲಿ ಸರ್, ಮಾಮೂಲಿ ನಾವೀಗ ಅವ್ರು ಹೇಳ್ತಾರೆ ನೀವು ಆ ಜಾಬಿಗೆ ಹೋಗ್ರಿ, ಈ ಜಾಬಿಗೆ ಹೋಗ್ರಿ, ನಿಮ್ಗೆ ಅನುಕೂಲ ಅದು ಹೋಗ್ರಿ ಅಂದಿರ್ತಾರೆ. ಈಗ ನಾವು ರೈತರಾಗ್ಲಿ ಅಂದಿ ಕೊಟ್ಲೆ ಅವ್ರು ಇನ್ನು ಬಂದು ನೋಡಿರಲ್ಲ. ನಮ್ ಟೀಚರ್ಸ್ ಹಿಂಗ್ ಹೇಳ್ತಿದ್ರು ಅಂತ ಅದು ನಾವು ಅಪ್ಪನ್ ನೆನೆಸ್ಕೊಂಡ್ರೆ ಟೀಚರ್ಸ್ ನೆನೆಸ್ಕೊಂತೀವಿ ಸರ್. ನಿಜ. ಹೌದಲ್ವಾ? ಹೌದು ಹೌದು. ಟೀಚರ್ಸ್ ಹಿಂಗ್ ಹೇಳಿದ್ರು, ಈ ತರ ಮಾಡಿದ್ವಿ ಅನ್ನೋದನ್ನ ಇವಾಗ್ಲಾರು ಇನ್ನು ಅಪ್ಪ ಹೊಡಿತಿದ್ದ ಅನ್ಬೋದು ಅಷ್ಟೇ ಸರ್. ಹೌದು. ಆದ್ರೆ ಟೀಚರ್ಸ್ ಮಾತ್ರ ಐತಲ್ಲ, ಈ ಮನುಷ್ಯ ಯಾವ್ದೇ ಕೆಲ್ಸದಲ್ಲಿ ಹೋಗಿದ್ರು ನಮ್ ಟೀಚರ್ಸ್ ಹಿಂಗ್ ಹೇಳಿದ್ರು ಅನ್ನೋದನ್ನ ಆಟೋಮೆಟಿಕ್ಲಿ ಅದು ಬಂದೇ ಬರುತ್ತೆ ಅಲ್ಲಿ. ಹೌದು ಸರ್. ಹೌದು. ಈಗ ಅವ್ನಿಗೆ ಒಂದು ಸಂತೋಷದಾಗಿದ್ದಾಗ್ಲಿ, ಇಲ್ಲ ಏನೋ ಒಂದು ಬಹಳ ಫೀಲಿಂಗ್ ಆಗ್ಲಿ, ಆ ಮೂಮೆಂಟ್ ಅಲ್ಲಿ ಆಟೋಮೆಟಿಕ್ಲಿ ನೀವು ಅಪ್ಪ ಅಮ್ಮ ಹೇಳಿದ್ ಮರ್ತೋಕತ್ಬೇಕಿದೆ, ಟೀಚರ್ಸ್ ಹೇಳಿದ್ ಹಂಗೆ ಆಟೋಮೆಟಿಕ್ಲಿ ಅವ್ರ ತಲೆ ಬಂದೇ ಬರುತ್ತೆ ಮೈಂಡ್ ಅಲ್ಲಿ. ನಿಜ ನಿಜ. ನಾವು ಆತರ ಇದ್ದಾಗ ಹಿಂಗ್ ಹೇಳಿದ್ರಲ್ಲ ಅನ್ನೋದನ್ನ ಅವ್ರ ಹೆಸರಾಗ್ಲಿ ಏನೇ ಆಗ್ಲಿ ಪ್ರತಿ ಒಂದಾಗ್ಲಿ ನಾವ್ ಆತರ ಓದಿದ್ರೆ ಈ ತರ ಹಿಂಗ್ ಇರ್ತಿದ್ವಾ ಅಂತ ಅದೇನೋ ಮೈಂಡ್ ಬ್ಲೋಯಿಂಗ್ ಅಂತಾರಲ್ಲ ಸರ್. ನಿಜ ನಿಜ. ಆ ತರ ಕಾನ್ಫಿಡೆಂಟ್ ಬಂದೇ ಬರುತ್ತೆ. ಹೌದು ಸರ್. ನಮ್ಮ ಸರ್ ಇನ್ನೊಂದು ವಿಷಯ, ನಮ್ಮ ಆರ್ಟಿಸ್ಟ್ ನನಗೆ ಒಂದು ಎಜುಕೇಶನ್ ಏನ್ ಕೊಟ್ಟಿದ್ರಲ್ಲ, 1 ರಿಂದ ನಾನು ITI ಮಾಡಿದ್ದೀನಿ ಸರ್. ಅವ್ರೆಲ್ರಿಗೂ ಹೇಳಕ್ ಇಷ್ಟಪಡ್ತೀನಿ ಸರ್. ಈಗ ಅವ್ರ ಹೆಸರು ಹೇಳ್ಕಂತ ಹೋದ್ರೆ ಬಹಳ ದೊಡ್ಡದಿದೆ, ಹಂಗಾಗಿ ನಾನು ಎಲ್ರಿಗೂ ಹೇಳ್ತೀನಿ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು. ಎಸ್ ಸರ್. ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಚೆನ್ನಾಗಿ ಮಾತಾಡಿದ್ರಿ. ಆ್ಯಂಡ್ ಅಫ್ಕೋರ್ಸ್ ನೀವೆಲ್ಲ ಶಿಕ್ಷಕರಿಗೆ ನಮ್ಮ ಕಡೆಯಿಂದನೂ ಕೂಡ ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಸೊ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಹೀಗೆ ಕರೆ ಮಾಡ್ತಾ ಇರಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಅವ್ರನ್ನ ಶುಭಾಶಯ ತಿಳಿಸ್ಬಿಟ್ಟು ಸರ್. ಖಂಡಿತ ಖಂಡಿತ ಸರ್. ನಿಮ್ಮೆಲ್ಲ ಶಿಕ್ಷಕರಿಗೆ ನಿಮ್ಮ ಪರವಾಗಿ ನಮ್ಮ ಪರವಾಗಿ ಹಾರ್ದಿಕವಾಗಿ ಶುಭಾಶಯಗಳನ್ನ ಹೇಳ್ತಾ ಇದ್ವಿ. ಓಕೆ ಸರ್. ಓಕೆ, ಥ್ಯಾಂಕ್ ಯು. ನಿಮ್ಮ ಕುಂದೂರು ಮತ್ತೆ ನಿಮ್ಮ ಕುಂದೂರು ನೀವೆಲ್ಲೆಲ್ಲಿ ಕಲ್ತಿದ್ರಿ ಎಲ್ಲ ಶಿಕ್ಷಕರಿಗೂ ಹೇಳ್ತಾ ಇದ್ದೀನಿ ಸರ್.
ಓಕೆ ಸರ್, ನಮ್ದು ಇಲ್ಲೇ ಕುಂದೂರು, ಆಮೇಲೆ ಇಲ್ಲೇ ಪಕ್ಕದಲ್ಲೇ ಕುಲಂಬಿ ಕುಂದೂರು ಅಂತ, ನಮ್ಮೂರು ಮಧ್ಯದಲ್ಲಿ ಇದೆ ಸರ್ ಕುಲಂಬಿ ಕುಂದೂರು ಹೈಸ್ಕೂಲ್. ಆಮೇಲೆ ನಾನು ಬಸವಪಟ್ಟಣದಲ್ಲಿ ಐ.ಟಿ.ಐ ಮಾಡಿದ್ದು. ಹೌದಾ? ಓಕೆ, ಖಂಡಿತ ಸರ್. ನಿಮ್ಮ ಕುಂದೂರು, ಕುಲಂಬಿ, ಬಸವಪಟ್ಟಣ ಎಲ್ಲ ಗ್ರಾಮದ ಶಿಕ್ಷಕರಿಗೆ ಮತ್ತೊಮ್ಮೆ ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಸರ್. ಓಕೆ ಸರ್, ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಹೀಗೆ ಕರೆ ಮಾಡ್ತಾ ಇರಿ, ಸೊ ಮತ್ತೆ ನಮ್ಮ ಜೊತೆ ಮಾತಾಡ್ತಾ ಇರಿ ಸರ್. ಎಸ್ ಸರ್. ಎಸ್ ವೀಕ್ಷಕರೇ, ಮತ್ತೊಮ್ಮೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ನೋಡೋಣ ಇನ್ನೊಬ್ರು ಯಾರಾದರೂ ಕಾಲರ್ ಮಾಡಿದ್ರೆ ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರಾ ಅಂತ ಸರಿ ಉತ್ತರವನ್ನು ಕೇಳೋ ಪ್ರಯತ್ನವನ್ನು ಮಾಡ್ತೀನಿ. ಫೈನಲ್. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್, ತಮ್ಮ ಹೆಸರು? ಸರ್ ನಾವು ಹರಿಹರ ತಾಲೂಕು ಜಿಗಳಿ ಗ್ರಾಮ ಅಂತ. ತಮ್ಮ ಹೆಸರು? ಸಾಕಮ್ಮ ಅಂತ ಸರ್. ಸಾಕಮ್ಮ. ಹೌದು ಸರ್. ಮೇಡಮ್, ತುಂಬಾ ದಿವಸದ ಮೇಲೆ ಕಾಲ್ ಮಾಡಿದ್ರಿ. ಹೌದು ಸರ್, ನೆನ್ಪಿಟ್ಕೊಂಡಿರ್ ನೋಡ್ರಿ. ಓಕೆ, ಸರ್ ಚೆನ್ನಾಗಿದ್ರೆ ಸರ್? ಚೆನ್ನಾಗಿದ್ದೀನಿ ಮೇಡಮ್, ನೀವ್ ಹೇಗಿದ್ದೀರಿ? ನಾವು ಚೆನ್ನಾಗಿದೆ ಸರ್. ನಿಮ್ ಪ್ರೋಗ್ರಾಮ್ ಬಹಳ ಚೆನ್ನಾಗಿ ಬರ್ತದೆ ಸರ್, ನೋಡ್ಲಿಕ್ಕೆ ಖುಷಿ ಆಗುತ್ತೆ ಕೂತ್ಕೊಂಡು. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಹೌದು ಸರ್, ಕಂಟಿನ್ಯೂ ನೋಡ್ತಾ ಇರ್ತೇವೆ. ಎಸ್ ಎಸ್, ಥ್ಯಾಂಕ್ ಯು. ಇವತ್ತು ಟೀಚರ್ಸ್ ಡೇ ಮಾತಾಡ್ತಾ ಇದ್ರಲ್ಲ? ಹೌದು ಮಾ. ನಮ್ಗದು ಆನ್ಸರ್ ಗೊತ್ತಿಲ್ಲ ಸರ್, ಟೀಚರ್ಸ್ ಡೇ ಮಾತಾಡ್ತಾ ಇದ್ರಲ್ಲ, ಹಂಗಾಗಿ ಕಾಲ್ ಮಾಡಿದೆ ನಾನು. ತೊಂದ್ರೆ ಇಲ್ಲಮ್ಮ, ಉತ್ತರ ಗೊತ್ತಿಲ್ಲ ಅಂದ್ರೆ ಏನಂತೆ, ನನ್ ಜೊತೆ ಮಾತಾಡಿದ್ರಲ್ಲ, ನಂಗೆ ಅದೇ ಖುಷಿ. ಹೌದು ಸರ್, ಹೌದು. ನಿಮ್ಮ ಮೊಮ್ಮಗನಿಗೆ ಕಾರ್ಯಕ್ರಮ ತೋರಿಸ್ತಾ ಇದ್ದೀರಾ? ಸಣ್ಣನದನ್ ಸರ್, ಇನ್ನು 2 ವರ್ಷದನು, ನೋಡ್ತಾನೆ. ಓಕೆ ಓಕೆ, ಆಟದ ಮೇಲೆ ಜ್ಞಾನ. ಓಕೆ ಓಕೆ, ತೊಂದ್ರೆ ಇಲ್ಲಮ್ಮ. ನೆನಪಿಟ್ಕೊಂಡ್ರಲ್ಲ ಸರ್, ತುಂಬಾ ಥ್ಯಾಂಕ್ಸ್ ಸರ್. ನಾನ್ ಥ್ಯಾಂಕ್ಸ್ ಹೇಳ್ಬೇಕು, ನೀವ್ ಕರೆ ಮಾಡಿದಿರಿ. ಹೌದು ನಿಜ, ನೀವು ನಮ್ಮ ಮೊಮ್ಮಗನ್ನ ನೆನ್ಪಿಟ್ಕೊಂಡ್ರಲ್ಲ, ಬರ್ತ್ಡೇ ವಿಶ್ ಮಾಡಿದ್ದೆ. ಸರ್, ಇದು ನಮ್ದು ತಾಯಿ ಮನೆ ಸಣ್ಣ ಸಂಗಾಪುರ ಅಂತ ಬಂದ್ಬಿಟ್ಟು, ಓಕೆ, ನಾವು 3 ಜನ ಹೆಣ್ಮಕ್ಳು, ನಮ್ ತಮ್ಮರಿಬ್ರು. ನಾವೆಲ್ಲ ಅವಾಗ ಸಣ್ಣರಿದ್ದಾಗೆ ತುಂಬಾ ಮಳೆಗಾಲ, ತುಂಬಾ ಬೆಳೆ. ಹಂಗಾಗಿ ನಮ್ಮನೆ ಸಾಲಿ ಓದಕ್ಕೆ ಕಳಿಸ್ತಾ ಇರ್ಲಿಲ್ಲ ನಮ್ಮ ಅಪ್ಪಾಜಿ. ನಮ್ಮ ಅಮ್ಮ ಕಳ್ಸೋರು, ನಮ್ಮ ಅಪ್ಪಾಜಿ ಕಳಿಸ್ತಾ ಇರ್ಲಿಲ್ಲ. ಹೊಲದಲ್ಲಿ ಕಾಯಿ ತೊಯ್ತವೆ, ಅಲಸಂದಿಕಾಯಿ, ಸಾವಿ, ನವಣಿ, ಶೇಂಗಾ ಇವೆಲ್ಲ ತೊಯ್ತವೆ ಮಳೆಗೆ, ಬರ್ರಿ ಬರ್ರಿ ಅಂದ್ ಹೊಲಕ್ ಕರ್ಕೊಂಡು ಹೋಗರು. ನಮ್ಮ ಅಮ್ಮ ಸೊಪ್ಪಿಲ್ದಂಗೆನೆ ಊಟ ಮಾಡಿಸಿ ಬ್ಯಾಗ್ ಕೊಟ್ಟು, ತೆಂಗಿನ ಮರ ಐತ್ರಿ ನಮ್ಮ ಮನೆ ಮುಡಿಕೆಯಲ್ಲಿ, ಅದ್ರ ಹಿಂದಾಸಿ ಕಳ್ಸೋದು. ಸ್ಕೂಲಿಗೆ ಹೋಗು ಅಂತಂದು. ಆಮೇಲೆ ದನ ಇತ್ತು ನಮ್ಮವು. ಈ ಸಣ್ಣಳು ದನಿಗಾರ ಹೋಗ್ಬಿಟ್ಕೊಂಡು ಅವ್ರ ದೊಡ್ಡವ್ರು ಹೊಲಕ್ ಬರ್ತಾರೆ, ಕೂಲಿ ಆಳ್ ಬೇರೆ ಸಿಕ್ತಿರ್ಲಿಲ್ಲ ಅವಾಗ ಹೊಲದ ಕೆಲ್ಸಕ್ಕೆ. ಆ ತರ ಮಾಡೋರು. ನಮ್ಮ ಅಪ್ಪಾಜಿ ಬಂದು ಕರ್ಕೊಂಡ್ ಬರೋರು, ಕೋಲ್ ತಗೊಂಡ್ ಬರೋರು. ಫಸ್ಟ್ ಸಾಲಿಗುಡಿಗೆಯ ಮೊದ್ಲ ಹಂಗೆ ಬರೋರು, ಆಮೇಲೆ ಕೋಲ್ ತಗೊಂಡ್ ಬರೋರು. ಮಳಕಳ್ಳಿಂದ ಮಾಸ್ಟರ್ ಇದ್ರು, ಈರಪ್ಪ ಮಾಸ್ಟರ್ ಅಂತ, ಅಲ್ಲಿ ತುಮ್ಮಿನಕಟ್ಟಿ, ಸಣ್ಣ ಸಂಗಾಪುರ, ಮಳಕಳ್ಳಿ ಅಂತ ಐತ್ರಿ. ಅಲ್ಲಿಂದ ಸರ್ ಬರೋರು, ಅವ್ರು ಯಜಮಾನ್ರು ಮನುಷ್ಯರು. ನಮ್ಮ ಅಪ್ಪಾಜಿಗೆಲ್ಲಾ ಕಲ್ಸಿರೋರು ಅವ್ರೇ ಅಂತೆ. ಆದ್ರೆ ನಮ್ಮ ಅಪ್ಪಾಜಿಯವರೆಲ್ಲ ನಾವೆಲ್ಲ ಊಟಿದ್ಮೇಲೆ ಅಲ್ಲೇ ಸರಿಗೆ ಎಲ್ಲ ಅವ್ರು ಇದನ್ ಮಾಡ್ತಾರೆ, ರೆಸ್ಪೆಕ್ಟ್ ಕೊಡೋರು, ಆದ್ರೆ ಕಡಿಮೆ. ಅಲ್ಲೇ ಬೆಳೆ ತೊಯ್ಯುತ್ತೆ, ಮಳೆಗಾಲ ಬಾಳ ಅಂತಂದ್ ಹೇಳ್ಬಿಟ್ಟು, ಇಲ್ರಿ ಸರ್ ಕಳ್ಸ್ರಿ ಅಂತ ಕರ್ಕೊಂಡ್ ಬಂದ್ಬಿಡಾರ, ಬಿಡಕವಲ್ರ ಸಾಲಿಗುಡಿಯಾಗೆ. ನೆಕ್ಸ್ಟ್ ಹಿಂಗೆ ಮಾಡ್ತಾ ನಾನು ಹಠ ಮಾಡಿ ಹೋಗೋದಕ್ಕೆ ಒಂದೊಂದ್ಸಲ ಅಂತೂ ಬಾರಿಕೋಲ್ ಅವಾಗ ಎತ್ತಿದ್ದವ್ರಿ, ಬಾರಿಕೋಲ ತಗೊಂಡ್ ಬರೋರು. ನಾನ್ ಸರ್ ಹಿಂದೆಲ್ಲ ಹೋಗಂತಿದ್ದೆ, ಟೇಬಲ್ ಅಡಿಗೆಲ್ಲ ಕುತ್ಕಂತಿದ್ದೆ, ಬಿಡಕ್ಕೆ ಒಲ್ರು ನಮ್ಮ ಪಪ್ಪ ಬಂದು ಮತ್ತೆ ಹೊತ್ಕೊಂತ ಬಂದು ಬ್ಯಾಗ್ ಇಟ್ಟು ದನ ಬಿಟ್ಟು ಕಳ್ಸಾರು, ಹೊಡ್ಕೊಂಡ್ ಹೋಗಿದ್ದೆ ಆಡ್ಸಕ್ಕೆ. ನನಗೆ ಅಷ್ಟು ಓದ್ಲಿಕ್ಕೆ ಅಂದ್ರೆ ಇಷ್ಟ. ಸರ್ ಮಾಡಾರು ಅಂದ್ರೆ ಚೆನ್ನಾಗ್ ಓದ್ತಾಳಪ್ಪ ಆಕಿ, ಸೊಮೆರೆ ಬಿಡಿಸ್ಬೇಡ್ರಿ, ಬಾಳ ಚೆನ್ನಾಗ್ ಓದ್ತಾಳ್ರಿ ಸೊಮೆರೆ, ಕಳ್ಸ್ರಿ ಸಾಲಿಗೆ. ಆ ಸರ್ ನಮ್ಮ ಅಪ್ಪಾಜಿಗೆ ಗಲ ಅಂದಿದ್ರು ಅಂದ್ರೆ ಸರ್ ನನಗೆ ಇವತ್ತು ಕಣ್ಣಾಗ್ ನೀರ್ ಬರುತ್ತೆ. ಅಷ್ಟು ಒಳ್ಳೆ ಸರ್ ಅವ್ರು. ಅಷ್ಟ್ ಹೇಳೋರು ನಮ್ಮ ಅಪ್ಪಾಜಿಗೆ, ಬಾಳ ಚೆನ್ನಾಗ್ ಓದ್ತಾಳೆ, ಕಳ್ಸ್ರಿ. ನಾನ್ ಬರೀ ಅವಾಗಿನೂ 2ನೇ ಕ್ಲಾಸ್ ಇದ್ದೆ ರೀ. ನನ್ನ 3ನೇ ಕ್ಲಾಸ್ ಅರ್ಧಂಬರ್ದಾರಿ ಅಲ್ಲಿಗೆ ಬಿಡ್ಸೇ ಬಿಟ್ರು ನಮ್ಮ ಅಪ್ಪಪ್ಪ ಶಾಲಿನ. ಆ ತರ ಆಗ್ಬೋತ್ರಿ ನಮ್ ಜೀವನ. ಆದ್ರೆ ಆ ಸರ್ ನೋಡಿ ನನ್ ಪುಣ್ಯ ಅಂತೀಯ, ನಾನ್ ಹಿಂಗೆ ಗಂಡನ್ ಮನೆಯಿಂದ ಒಂದ್ಸಲ ತವ್ರ ಮನೆಗ್ ಹೋಗ್ತಾ ಇದ್ದೇನ್ರಿ ಬಸ್ಸಲ್ಲಿ, ಯಾವ್ದೋ ಹಬ್ಬ ಐತಿ ಅಂತ ಹೇಳ್ಬಿಟ್ಟು. ಆ ಸರ್ದು ತೀರ್ಕೊಂಡ್ಬಿಟ್ಟಾರೆ. ಆ ಸರ್ ಏನೋ ನನ್ ಎದುರಿಗೆ ಬಂತ್ರಿ, ಸೈಡ್ ಅಲ್ಲಿ ನಾನೇನ್ ಕುಂತೇನಲ್ಲ, ಆ ಕಿಟಕಿಯಲ್ಲಿ ನನಗೆ ಸರ್ ಮುಖ ಕಾಣ್ತು. ಹೋಗುವಾಗ ನನಗೆ ಅವಾಗ ಒಂದು ದುಃಖ ಆಗಿತ್ತು. ಅಂದ್ರೆ ನಾನು ಗೊತ್ತಿದ್ದು ಬಂದಂಗಾತಲ್ಲ, ಲಾಸ್ಟ್ ಆಗಿ ಅವ್ರ ಮುಖ ನೋಡಿದ್ನೆಲ್ಲ ಅಂತಂದು ನನಗ್ ತುಂಬಾ ದುಃಖ ಆಯ್ತು. ವಯಸ್ಸಾಗಿ ಸತ್ರ ಅವ್ರು, ಏನ್ ಮಧ್ಯಾಹ್ನ ಸಾಯ್ಲಿಲ್ಲ ಪಾಪ, ವಯಸ್ಸಾಗಿ ಸತ್ರ ಅಜ್ಜರಾಗಿ. ಆದ್ರೆ ತುಂಬಾ ಒಳ್ಳೆ ಸರ್ ಅವ್ರು. ಈರಪ್ಪ ಮಾಸ್ಟರ್ ಅಂತ ಅವ್ರ ಹೆಸರು.
ಇವಾಗೆಲ್ಲ ಮಾತಾಡ್ತಾ ಇದ್ರಲ್ಲ ಸರ್, ನಂದು ನನಗೆ ನೆನಪಿಗೆ ಬಂದು ನಾ ಕಾಲ್ ಮಾಡಿದೆ ಸರ್. ಬಹಳ ಖುಷಿ ಆಯ್ತು, ಬಹಳ ಖುಷಿ ಆಯ್ತು. ನೀವು ಪ್ರಶ್ನೆ ಉತ್ತರ ಹೇಳ್ತಿರೋ ಇಲ್ಲೋ ಗೊತ್ತಿಲ್ಲ ನಂಗೆ, ಆದ್ರೆ ನಿಮ್ ಮಾಸ್ಟರ್ ಬಗ್ಗೆ ಹೇಳಿದ್ರಲ್ಲ, ನಿಜಕ್ಕೂ ನನಗ್ ಮನಸ್ಸು ತುಂಬಿ ಬಂತು. ಯಾಕಂದ್ರೆ ಎಷ್ಟೋ ಜನರಿಗೆ ಆ ಭಾಗ್ಯನೇ ಸಿಗೋದಿಲ್ಲ, ಮಾಸ್ಟರ್ ಕೊನೆ ಮುಖ ನೋಡೋದು. ಸೊ ನಿಮಗೆ ಆ ಭಾಗ್ಯ ಸಿಗ್ತಲ್ಲ, ಅದು ಅದೃಷ್ಟ. ಸರ್, ಅದು ನನ್ ಪುಣ್ಯ ಅನ್ಕೊಂಡೆ ಸರ್ ನಾನು. ಹೌದು ಹೌದು, ಖಂಡಿತ ಪುಣ್ಯನೇಮ್ಮ, ಅದು ಎಲ್ರಿಗೂ ಸಿಗಲ್ಲ ಅವಕಾಶ. ಸೊ ಒಳ್ಳೇದಾಗ್ಲಿ ಅಮ್ಮ. ಈಗ ಡೈರೆಕ್ಟ್ ಆಗಿ ಟೈಮ್ ಆಗಿರೋದ್ರಿಂದ ಕ್ವಶನ್ಗೆ ಬಂದ್ಬಿಡ್ತೀನಿ. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ ನೊಬೆಲ್ ಪ್ರಶಸ್ತಿಗೆ ಎಷ್ಟು ಬಾರಿ ನಾಮನಿರ್ದೇಶನಗೊಂಡಿದ್ರು ಅಂತ ಹೇಳಿ? ನಿಮ್ಮ ಉತ್ತರ 27, 28, 29, 30. ಸರ್ 27 ಅಂತೇನ್ ಸರ್? 27 ಶೋರಾ? ಸರ್. ಓಕೆ, ಎಸ್, ನೀವು ಹೇಳ್ತಕ್ಕಂಥ ಉತ್ತರ ಸರಿಯಾಗಿದೆ. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಮಾಜಿ ರಾಷ್ಟ್ರಪತಿಯವರು ಹಾಗೂ ಒಬ್ಬ ಧೀಮಂತ ವಿಜ್ಞಾನಿ ಅವರು 27 ಬಾರಿ ನೊಬೆಲ್ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಿದ್ರು. ಸೊ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವ. ಸರಿ ಉತ್ತರವನ್ನು ಕೊಟ್ಟಿದ್ದೀರಿಮ್ಮ. ಹೀಗೆ ಕರೆ ಮಾಡ್ತಾ ಇರಿ. ಖಂಡಿತ ಖಂಡಿತ ಅಮ್ಮ. ಥ್ಯಾಂಕ್ ಯು ಸೊ ಮಚ್ ಅಮ್ಮ. ಒಳ್ಳೇದಾಗ್ಲಿ. ನಮಸ್ತೆ. ಎಸ್ ವೀಕ್ಷಕರ, ಇವತ್ತು ಈಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿರೋದ್ರಿಂದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸೊ ಇನ್ನಷ್ಟು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಬೇಕಿತ್ತು, ಆದರೆ ಸಮಯದ ಅವಕಾಶದಿಂದ ಕಾರ್ಯಕ್ರಮದಲ್ಲಿ ಹೆಚ್ಚು ವಿಚಾರಗಳನ್ನು ತಿಳಿಸ್ಲಿಕ್ಕಾಗಿಲ್ಲ, ಕ್ಷಮೆ ಇರಲಿ. ಎಂದಿನಂತೆ ಮತ್ತೆ ನಾಳೆ ಬೆಳಗ್ಗೆ 10:30ರಿಂದ 11:30 ನಮಸ್ತೆ ದಾವಣಗೆರೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಬರ್ತೀನಿ. ಮತ್ತಷ್ಟು ಪ್ರಶ್ನೆಗಳನ್ನು ಹೊತ್ತು ತರ್ತೇನೆ, ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಸೊ ಕಾಯ್ತಾ ಇರಿ. ಮತ್ತು ನೇರ ಪ್ರಸಾರದಲ್ಲಿ ಕರೆ ಮಾಡಿ ದಯವಿಟ್ಟು ಎಲ್ಲರಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತೀನಿ, ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ಈ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೆ ಮರುಪ್ರಸಾರ ಆಗುತ್ತೆ. ಕಾರ್ಯಕ್ರಮವನ್ನು ನೋಡೋದನ್ನು ಮರಿಬೇಡಿ. ಅದರ ಜೊತೆ ಯೂಟ್ಯೂಬಲ್ಲೂ ಕೂಡ ಅಪ್ಡೇಟ್ ಆಗುತ್ತೆ. ಸೊ ದಯವಿಟ್ಟು ಅಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ, ನಿಮ್ಮ ಕಾಮೆಂಟನ್ನು ತಿಳಿಸಿ. ನೀವೇನೇನೇ ಕಳಿಸಿದ್ರು ಕೂಡ ಅದನ್ನು ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಅಂತ ಕೇಳ್ಕೊಳ್ತಾ, ಎಂದಿನಂತೆ ನಾಳೆ ವಿಶೇಷವಾಗಿ ಕಾರ್ಯಕ್ರಮ ಇರುತ್ತೆ. ಅದರಲ್ಲೂ ಕೂಡ ಗೌರಿ ಹಬ್ಬ. ನಾಳೆ ತುಂಬ ಮನೆಗಳಲ್ಲಿ ಗೌರಿಯ ಹಬ್ಬವನ್ನು ಮಾಡ್ತಾರೆ, ಗೌರಿಯನ್ನು ಕೂರಿಸ್ತಾರೆ. ಅತ್ಯಂತ ಸಂಭ್ರಮ ಸಡಗರದಿಂದ ನಾಡಿದ್ದು ಗಣೇಶನನ್ನು ಕೂಡ ತರ್ತಾರೆ. ಸೊ ಎಲ್ಲ ಹಬ್ಬಗಳು ನಿಮ್ಮ ಮನೆಗಳಿಗೆ ಸಂತೋಷವನ್ನು ಹೊತ್ತು ತರಲಿ. ನೀವೆಲ್ಲರೂ ನಗ್ನಗ್ತಾ ಸಂತೋಷವಾಗಿ ಸೆಲೆಬ್ರೇಟ್ ಮಾಡಿ. ಅದ್ರ ಜೊತೆಗೆ ನಮ್ಮ ಮನೆಯ ಗಣಪನ ಒಂದು ಮುದ್ದಾದ ಸೆಲ್ಫಿ ವಿಡಿಯೋ ಅಥವಾ ಸೆಲ್ಫಿ ಫೋಟೋಸ್ನ ತೆಗೆದುಕೊಂಡು ನಮಗೆ ಶೇರ್ ಮಾಡೋದನ್ನು ಮರಿಬೇಡಿ. ಅದನ್ನು ನಾವು ನಮ್ಮ ಟಿ ವಿ ಪರದ ಮೇಲೆ ತೋರಿಸ್ತೀವಿ, ನೀವು ನೋಡ್ಬೋದು, ನಿಮ್ಮ ಸ್ನೇಹಿತರು ಕೂಡ ಅದನ್ನು ಹಂಚ್ಕೋಬೋದು. ಅದೇ ರೀತಿ ನಿಮ್ಮ ಮನೆ ಸುತ್ತಮುತ್ತ ಆಗಿರ್ಬೋದು, ಅಥವಾ ದಾವಣಗೆರೆಯಲ್ಲಿ ಎಲ್ಲೇ ಅಥವಾ ಬೇರೆ ಊರಲ್ಲಿ ನೀವೆಲ್ಲಾದರೂ ಹೋದಾಗ ನಿಮಗೆ ಆ ಗಣಪತಿ ಇಷ್ಟ ಆದರೆ, ಅಲ್ಲಿ ಮಾಡಿರ್ತಕ್ಕಂಥ ಕಾನ್ಸೆಪ್ಟ್ ಇಷ್ಟ ಆದರೆ, ಒಂದು 30 ಸೆಕೆಂಡಿನ ಪುಟ್ಟ ವಿಡಿಯೋ ಮಾಡಿಕೊಂಡು ಅದನ್ನು ನಮಗೆ ಕಳಿಸ್ಕೊಡಿ. ಅದನ್ನು ಕೂಡ ನಾವು ನಮ್ಮ V1 ವಾಹಿನಿಯಲ್ಲಿ ಪ್ರಸಾರ ಮಾಡೋ ಒಂದು ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ಕೊಳ್ತಾ, ಸೊ ಹಬ್ಬವನ್ನು ಹುಷಾರಾಗಿ ಮಾಡಿ, ಎಚ್ಚರಿಕೆಯಿಂದ ಮಾಡಿ. ಏಕೆಂದರೆ ಎಲ್ಲ ಕಡೆ ಸೊಳ್ಳೆಗಳ ಕಾಟ ಇದೆ, ಹಲವಾರು ಕಾಯಿಲೆಗಳ ಕಾಟ ಇದೆ. ಸೊ ಹಾಗಾಗಿ ಸ್ವಚ್ಛತೆಯನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ನಗರ ಪಾಲಿಕೆಯವ್ರ ಜೊತೆಗೆ, ಮಹಾನಗರ ಪಾಲಿಕೆಯವ್ರ ಜೊತೆಗೆ ಸಹಕರಿಸಿ ಅಂತ ಕೇಳ್ಕೊಳ್ತಾ, ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಆಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಹೀಗೆ ನಗ್ನಗ್ತಾ ಖುಷಿಯಾಗಿರಿ. ನಮಸ್ಕಾರ.